ವಂದನೆಗಳಾಗಲಿ. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸಲಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾಗಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಮ್ಮೆಲ್ಲರನ್ನೂ ಒಟ್ಟುಗೂಡಿಸಿ ನಿಮ್ಮ ಪರಿಶುದ್ಧವಾದಂತಹ ಮಾತುಗಳನ್ನು ಕೇಳಲು ಧ್ಯಾನಿಸಲು ನಿಮ್ಮ ಸತ್ಯವೇದದಲ್ಲಿ ಇರುವಂತಹ ಶ್ರೇಷ್ಠತೆಯನ್ನು ನಾವು ಅರಿತುಕೊಳ್ಳುವಂತಹ ಒಳ್ಳೆಯ ಅವಕಾಶವನ್ನು ಭಾಗ್ಯವನ್ನು ಕೊಟ್ಟಿದ್ದೀರ. ನಿಮಗೆ ವಂದನೆಗಳು ಕರ್ತನೆ. ಈ ದಿನ ಈ ರೀತಿಯಾಗಿ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೆ ನಾವು ಸಿದ್ಧರಾಗುತ್ತಿರುವಾಗ, ಕೇಳುವುದಕ್ಕೆ ನಾವು ಸಿದ್ಧರಾಗುವಾಗ ನಮ್ಮನ್ನು ಬಲಪಡಿಸಿ ನಮಗೆ ಬೇಕಾಗಿರುವ ನಿಮ್ಮ ಮಾತುಗಳನ್ನು ದಯಪಾಲಿಸಿ ಕರ್ತನೆ. ಈ ದಿನ ಸತ್ಯವೇದದಲ್ಲಿ ಇರುವಂತಹ ಒಂದು ವ್ಯಕ್ತಿಯನ್ನು ಕುರಿತು ನಾವು ಮಾತನಾಡಿಕೊಳ್ಳುವಾಗ ನೀವು ನಮ್ಮೊಂದಿಗಿದ್ದು ನಿಲ್ಲಿಸಿ ಆ ವ್ಯಕ್ತಿಯ ಮೂಲಕ ನಾವು ಕಲಿತುಕೊಳ್ಳುವಂತಹ ಗುಣಪಾಠಗಳನ್ನ ನೀವು ನಮಗೆ ತಿಳಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಸೇರಿ ಬಂದಂತ ಆತ್ಮೀಯರು, ಪ್ರಿಯರು ಎಲ್ಲರಿಗೂ ಹೆಸರಾಗಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಮುಖ್ಯವಾಗಿ ಹಾಡುಗಳನ್ನು ಹಾಡಿರುವಂತಹ ಸಹೋದರಿಯರಿಗೂ, ಪುಟ್ಟರಾಜಣ್ಣ ಅವರಿಗೂ, ಅದೇ ರೀತಿಯಲ್ಲಿ ಸಹೋದರ ಶಂಕರಮೂರ್ತಿ ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಒಳ್ಳೆ ರೀತಿ ಹಾಡನ್ನು ಹಾಡಿದ್ದೀರಿ. ಒಳ್ಳೆ ಸ್ವರವನ್ನ ದೇವರು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಂತ ಒಳ್ಳೆಯ ಸ್ವರ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಪರಿಸ್ಥಿತಿಗಳಲ್ಲಿ ದೇವರನ್ನ ಮಹಿಮೆ ಪಡಿಸುವಂಥದ್ದು ಅತ್ಯುತ್ತಮವಾದಂತಹ ಭಾಗ್ಯ. ಸೊ ಒಳ್ಳೆಯ ಅವಕಾಶವನ್ನು ಕೊಟ್ಟಂತ ದೇವಾದಿ ದೇವರಿಗೆ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾ ಸೇರಿ ಬಂದಂತ ಎಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಕೃತಜ್ಞತೆಗಳನ್ನು, ವಂದನೆಗಳನ್ನು ಸಲ್ಲಿಸೋಣ. ಪ್ರೇರೆ, ಈ ದಿನ ನಾವು ಸತ್ಯವೇದದಲ್ಲಿ ಒಂದು ವ್ಯಕ್ತಿ, ಆ ವ್ಯಕ್ತಿಯ ಕುರಿತು ನಾವು ಬಹಳ ಮಾತನಾಡಿಕೊಳ್ಳೋದಿಲ್ಲ. ಇನ್ನು ಹೇಳಬೇಕಂದ್ರೆ ಆ ವ್ಯಕ್ತಿ ಇದ್ದಾರೆ ಎಂಬುದಾಗಿ ಬಹಳ ಜನಕ್ಕೆ ಗೊತ್ತೂ ಇಲ್ಲ. ಅವರನ್ನು ಕುರಿತು ನಾವು ಮಾತನಾಡಿಕೊಳ್ಳೋಣ. ಗೊತ್ತೂ ಇಲ್ಲ ಅಂತ ಹೇಳೋದಕ್ಕಿಂತ ಸತ್ಯವೇದದಲ್ಲಿ ಆ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ಕುರಿತು ಹೆಚ್ಚಾದಂತ ಸಮಾಚಾರವೂ ಕೂಡ ಇಲ್ಲ. ಯಾರು, ಏನು, ಯಾರ ಬಗ್ಗೆ ನಾವು ಇವತ್ತು ಮಾತನಾಡ್ಕೊಳ್ತಿದ್ದೇವೆ? ದಯಮಾಡಿ ನಿಮ್ಮ ಕೈಗಳಲ್ಲಿರುವಂತಹ ಸತ್ಯವೇದಗಳನ್ನ ತೆರೆಯುವುದಾದರೆ ಲೂಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ ಮೊದಲನೆಯ ಅಧ್ಯಾಯ, ಮೊದಲನೆಯ ವಚನ, ಕೇವಲ ಒಂದೇ ವಚನ. ಮೊದಲನೆಯ ಅಧ್ಯಾಯ, ಮೊದಲನೆಯ ವಚನ. ಶ್ರೀಮತ್ ತೆರೆಯೋಫಿಲನೆ, ನಮ್ಮಲ್ಲಿ ನಿಶ್ಚಯಕ್ಕೆ ಬಂದಿರುವ ಕಾರ್ಯಗಳನ್ನು ಮೊದಲಿಂದ ಕಣ್ಣಾರೆ ಕಂಡು ಸುವಾರ್ಥ ವಾಕ್ಯವನ್ನು ಸಾರುತ್ತಿರುವರು ನಮಗೆ ತಿಳಿಸಿದ ಪ್ರಕಾರ ಈ ಕಾರ್ಯಗಳನ್ನು ಚರಿತ್ರ ರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಿರಲಾಗಿ, ನಾನು ಬುಡದಿಂದ ಎಲ್ಲವನ್ನು ಚೆನ್ನಾಗಿ ವಿಚಾರಿಸಿದವನಾದ ಕಾರಣ ಅವುಗಳನ್ನು ನಿನಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೂ ತೋಚಿತು. ಓದಿ ಆಂಟಿ, 4ನೇ ವಚನ. ನಿನಗೆ ಉಪದೇಶಿಸಿರುವ ವಿಷಯಗಳು ಯಥಾರ್ಥವಾದವುಗಳೆಂದು ಇದರಿಂದ ನೀನು ಗೊತ್ತು ಮಾಡಿಕೊಳ್ಳಬಹುದು. ಈ ಸುವಾರ್ತೆ ಲೂಕನು ಬರೆಯುತ್ತಿರುವಂತ ಸುವಾರ್ತೆ. ಓಕೆ, ಲೂಕನು ಬರೆದಂತ ಈ ಸುವಾರ್ತೆಯಲ್ಲಿ ಲೂಕನು ಸುವಾರ್ತೆಯ ಸುವಾರ್ತೆಯನ್ನು ಪ್ರಾರಂಭಿಸುತ್ತಾ ಏನಂತ ಪ್ರಾರಂಭಿಸ್ತಿದ್ದಾರೆ ಅಂತಂದ್ರೆ, ಶ್ರೀಮತ್ ತೆಯೋಫಿಲನೆ, ಶ್ರೀಮತ್ ತೆಯೋಫಿಲನೆ. ಯಾರು ಈ ತೆಯೋಫಿಲನೆ? ಯಾರು ಈ ತೆಯೋಫಿಲನೆ? ಇವತ್ತು ನಾವು ಮಾತನಾಡಿಕೊಳ್ಳುವಂಥದ್ದು ಈ ತೆಯೋಫಿಲನ ಬಗ್ಗೆ. ಹೂ ಇಸ್ ದಿಸ್ ತೆಯೋಫಿಲನ್? ಸೊ ಶ್ರೀಮತ್ ತೆಯೋಫಿಲನೆ, ನಮ್ಮಲ್ಲಿ ನಿಶ್ಚಯಕ್ಕೆ ಬಂದಿರುವ ಕಾರ್ಯಗಳನ್ನು ಮೊದಲಿನಿಂದ ಕಣ್ಣಾರೆ ಕಂಡು ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದವರು ನಮಗೆ ತಿಳಿಸಿದ ಪ್ರಕಾರ ಆ ಕಾರ್ಯಗಳನ್ನು ಚರಿತ್ರ ರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಲಾಗಿ, ನಾನು ಬುಡದಿಂದ ಎಲ್ಲವನ್ನು ಚೆನ್ನಾಗಿ ವಿಚಾರಿಸಿದವನಾದ ಕಾರಣ ಎಲ್ಲವನ್ನೂ ನಿನಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೆ
ತೋಚಿತು. ಅಂದ್ರೆ ಈ ಥೆಯೋಫಿಲ ಎಂಬಂತ ವ್ಯಕ್ತಿಗೆ ಲೂಕನು ಚರಿತ್ರೆಯನ್ನ ಬರೆಯುತ್ತಿದ್ದಾರೆ. ಯಾರ ಚರಿತ್ರೆ? ಯೇಸು ಕ್ರಿಸ್ತರವರ ಚರಿತ್ರೆ, ಸುವಾರ್ತೆಯ ಚರಿತ್ರೆ, ಆತನು ಪ್ರಕಟಿಸಿದಂತ ಚರಿತ್ರೆ. ಈ ಲೂಕನು ಬರೆದಂತ ಸುವಾರ್ತೆ ಎಲ್ಲವನ್ನ ನಾವು ನೋಡುವಾಗ ಇದು 4 ಸುವಾರ್ತೆಗಳಲ್ಲಿ ಒಂದು ಸುವಾರ್ತೆಯಾಗಿದೆ. 4 ಸುವಾರ್ತೆಗಳ ಅಂತಂದ್ರೆ ಯೇಸು ಕ್ರಿಸ್ತರವರ ಇತಿಹಾಸವನ್ನ ಅಥವಾ ಚರಿತ್ರೆಯನ್ನ ತಿಳಿಸುವಂತ 4 ಸುವಾರ್ತೆಗಳಲ್ಲಿ ಒಂದಾದಂತ ಈ ಲೂಕನು ಬರೆದಂತ ಸುವಾರ್ತೆಯನ್ನು ಬರೆದಂತ ವ್ಯಕ್ತಿ ಲೂಕನು. ಆ ಲೂಕನು ಯಾಕೆ ಬರೆಯಲ್ಪಟ್ಟಿದ್ದಾನೆ, ಯಾಕೆ ಈ ಸುವಾರ್ತೆಯನ್ನ ಬರೆದಿದ್ದಾನೆ ಅಂತಂದ್ರೆ ಥೆಯೋಫಿಲನೆಂಬಂತ ಒಂದು ವ್ಯಕ್ತಿಗೋಸ್ಕರ ಬರೆದಿದ್ದಾನೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 1ನೇ ವಚನ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 1ನೇ ವಚನ. ಥೆಯೋಫಿಲನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ, ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲಣ ಲೋಕವನ್ನೇರಿದ ದಿನದವರೆಗೆ ವಿವರಿಸಿದನಷ್ಟೇ. ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಸೊ ಈ 1ನೇ ವಚನದಲ್ಲಿ ಮತ್ತೆ ಅದೇ ಹೆಸರು ನಮಗೆ ಕಾಣಿಸ್ತಿದೆ, ಥೆಯೋಫಿಲನೆ. ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ. ನಾನು ಮೊದಲು ನಿನಗೆ ಒಂದು ಪತ್ರಿಕೆ ಬರೆದೆ, ನಾನು ಮೊದಲು ನಿನಗೆ ಒಂದು ಲೆಟರ್ ಬರೆದಿದ್ದೇನೆ. ಆ ಲೆಟರ್ ಅಲ್ಲಿ ಯೇಸು ಕ್ರಿಸ್ತರವರು ಮಾಡುವುದಕ್ಕೂ ಹೇಳುವುದಕ್ಕೂ ಪ್ರಾರಂಭಿಸಿ ತನ್ನ ಶಿಷ್ಯರನ್ನು ಆರಿಸಿಕೊಂಡಂತ ಚರಿತ್ರೆ ನಾನು ಬರೆದಿದ್ದೇನೆ. ಸೊ ಥೆಯೋಫಿಲನು ಎಂಬಂತ ಒಂದು ವ್ಯಕ್ತಿಗೆ 2 ಲೆಟರ್ಸ್ ಹೋಗಿದೆ. ಒಂದು ಲೂಕನು ಬರೆದಂತ ಸುವಾರ್ತೆ, ಮತ್ತೊಂದು ಅಪೊಸ್ತಲರ ಕೃತ್ಯಗಳು. ಲೂಕನು ಬರೆದಂತ ಸುವಾರ್ತೆ ಯೇಸು ಕ್ರಿಸ್ತರವರ ಚರಿತ್ರೆಯನ್ನ ತಿಳಿಸುವಂತದ್ದಾದರೆ, ಅಪೊಸ್ತಲರ ಕೃತ್ಯಗಳು ಯೇಸು ಕ್ರಿಸ್ತರವರು ಈ ಲೋಕವನ್ನ ಬಿಟ್ಟ ನಂತರ ಏನಾಗಿದೆ ಎಂಬಂತ ವಿಷಯವನ್ನ ತಿಳಿಸುವಂತದ್ದೇ ಅಪೊಸ್ತಲರ ಕೃತ್ಯಗಳು. ನಮಗೆ ಈ ಅಪೊಸ್ತಲರ ಕೃತ್ಯಗಳೆಂಬಂತ ಪುಸ್ತಕವೇ ಇಲ್ಲ ಅಂತಂದ್ರೆ, ಅಪೊಸ್ತಲರ ಕೃತ್ಯಗಳೆಂಬಂತ ಈ ಒಂದು ಚರಿತ್ರೆನೇ ನಮಗಿಲ್ಲ ಅಂತಂದ್ರೆ ಪ್ರಿಯರೇ, ನಮಗೆ ಏನಂದ್ರೆ ಏನು ಅರ್ಥ ಆಗಲ್ಲ. ಬೈಬಲ್ ಸತ್ಯವೇದ ನಮಗೆ ಅರ್ಥ ಆಗಬೇಕು, ಸತ್ಯವೇದ ನಮಗೆ ತಿಳಿದು ಬರಬೇಕು ಅಂತಂದ್ರೆ ಅಪೊಸ್ತಲರ ಕೃತ್ಯಗಳು ಬಹಳ 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 ಪ್ರಾಮುಖ್ಯ. ಎಷ್ಟು ಪ್ರಾಮುಖ್ಯ ಅಂತಂದ್ರೆ, ಅಪೊಸ್ತಲರ ಕೃತ್ಯಗಳಲ್ಲೇ ಪೌಲನು ನಮಗೆ ಪರಿಚಯವಾಗ್ತಾರೆ. ಪೌಲನ ಸೇವೆ ನಮಗೆ ಪರಿಚಯ ಆಗುತ್ತೆ, ಪೌಲನ ಇತಿಹಾಸ ನಮಗೆ ಪರಿಚಯ ಆಗುತ್ತೆ, ಸಭೆ ಹೇಗೆ ಅಭಿವೃದ್ಧಿ ಆಗಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ, ಸಭೆಗೆ ಜನರು ಹೇಗೆ ಬರುವುದನ್ನ ಪ್ರಾರಂಭಿಸಿದರು ಎಂಬುದು ನಮಗೆ ಗೊತ್ತಾಗುತ್ತೆ. ಅಂದ್ರೆ ಕಂಪ್ಲೀಟ್ ಚರಿತ್ರೆ ಅಪೊಸ್ತಲರ ಕೃತ್ಯಗಳಲ್ಲಿದೆ ಪ್ರೇರ. ಯೇಸು ಕ್ರಿಸ್ತರವರು ಈ ಲೋಕವನ್ನ ಬಿಟ್ಟು ಹೋದ ನಂತರ ಏನೇನಾಗಿದೆ, ಏನೇನ್ ನಡೆದಿದೆ ಎಂಬಂತದ್ದು ಅಪೊಸ್ತಲರ ಕೃತ್ಯಗಳಲ್ಲಿ ಇದೆ. ಆದರೆ ಈ ಅಪೊಸ್ತಲರ ಕೃತ್ಯಗಳನ್ನು ಬರೆಯುವುದಕ್ಕೆ ಕಾರಣನು ಥೆಯೋಫಿಲನು. ಅರ್ಥ ಆಗ್ತಿದೆ? ಈ ಅಪೊಸ್ತಲರ ಕೃತ್ಯಗಳು ಬರೆಯಲ್ಪಡುವುದಕ್ಕೆ ಕಾರಣನು ಥೆಯೋಫಿಲನ್. ಯಾಕಂತಂದ್ರೆ ಈ ಅಪೊಸ್ತಲರ ಕೃತ್ಯಗಳನ್ನು ಬರೆಯುತ್ತಿರುವಂತದ್ದು ಯಾರಿಗೆ? ಥೆಯೋಫಿಲನಿಗೆ. ಯಾರು? ಲೂಕನು. ಇದು ಒಂದೇನಾ ಅಂತಂದ್ರೆ ಒಂದೇ ಅಲ್ಲ, 2 ಪತ್ರಿಕೆಗಳನ್ನ ಬರೆದಿದ್ದಾರೆ. ಮೊದಲು ಲೂಕನು ಬರೆದಂತ ಸುವಾರ್ತೆ, ಇವಾಗ ಅಪೊಸ್ತಲರ ಕೃತ್ಯಗಳು. ಸೊ ನಾವು ಈಗ ಥೆಯೋಫಿಲನು ಯಾರು? ಥೆಯೋಫಿಲನ್ ಅಂತಂದ್ರೆ ಯಾರು? ಬೈಬಲ್ ಅಲ್ಲಿರುವಂತಹ 66 ಪುಸ್ತಕಗಳನ್ನ ಇನ್ನೊಮ್ಮೆ ಓದಿದರೂ ಕೂಡ ನಮಗೆ ಹೆಸರು ಮತ್ತೆಲ್ಲೂ ಕಾಣಿಸಲ್ಲ. ಮತ್ತೊಮ್ಮೆ ಓದಿದರೂ ಕೂಡ ಸತ್ಯವೇದದಲ್ಲಿ ಮತ್ತೆ ಎಲ್ಲೂ ನಮಗೆ ಕಾಣಿಸಲ್ಲ. ಮತ್ತೆ ಯಾರು ಈ ಥೆಯೋಫಿಲನ? ನಮಗೆ ಹೇಗೆ ಈ ಥೆಯೋಫಿಲನ ಬಗ್ಗೆ ನಾವು ವಿಚಾರ ಮಾಡಬಹುದು, ತಿಳಿದುಕೊಳ್ಳಬಹುದು? ಹೌ ಕ್ಯಾನ್ ವಿ ನೋ ಹಿಸ್ ಹಿಸ್ಟರಿ? ಆತನ ಚರಿತ್ರೆ ನಮಗೆ ಗೊತ್ತಾಗುವುದು ಹೇಗೆ? ಬೇರೆ ಸತ್ಯವೇದ ಎಷ್ಟು ಅದ್ಭುತವಾದಂತಹ ಗ್ರಂಥ ಅಂತಂದ್ರೆ, ಯು ವಿಲ್ ಗೆಟ್ ಟು ನೋ ದ ಹಿಸ್ಟರಿ. ಚರಿತ್ರೆ ನಮಗೆ ತಿಳಿಸುವಂತದ್ದು ಸತ್ಯವೇದ. ಸತ್ಯವೇದದ ಮೇಲೆ ಸರಿಯಾದಂತಹ ಅನುಭವ, ಸತ್ಯವೇದದ ಮೇಲೆ ಸರಿಯಾದಂತಹ ಒಂದು ಏನಂತಾರೆ ಗ್ರಿಪ್ ನಮಗೆ ಸಿಕ್ಕಿದಾಗ ಹಿಸ್ಟ್ರಿ ನಮಗೆ ಅರ್ಥ ಆಗತ್ತೆ, ವರ್ಲ್ಡ್ ಹಿಸ್ಟ್ರಿ ನಮಗೆ ಅರ್ಥ ಆಗತ್ತೆ. ನಿಜ, ವರ್ಲ್ಡ್ ಹಿಸ್ಟ್ರಿ ತಿಳಿಸುವಂತದ್ದು ಸತ್ಯವೇದ.
ಸೊ ಇವಾಗ ನಾವು ಸ್ವಲ್ಪ ಚರಿತ್ರನ ನಾವು ನೋಡೋಣ. ಐ ಜಸ್ಟ್ ವಾಂಟ್ ಟು ಶೇರ್ ಮೈ ಸ್ಕ್ರೀನ್. ನನ್ನ ಸ್ಕ್ರೀನ್ ಅನ್ನ ನಾನೊಂದ್ಸಲ ನಿಮ್ಗೆ ಶೇರ್ ಮಾಡ್ತೇನೆ. ಓಕೆ, ನೋಡಿ, ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯ 26ನೇ ವಚನ ಒಂದ್ಸಲ ಓದೋಣ. 23ನೇ ಅಧ್ಯಾಯ. ಮಹಾರಾಜ ರಾಜಶ್ರೀ ದೇಶಾಧಿಪತಿಯಾದ ಫೆಲಿಕ್ಸನಿಗೆ ಕ್ಲೌದ ಲೂಸ್ಯನು ಮಾಡುವ ವಂದನೆ. ಸಾಕು ಯಹೂದ್ಯರು ಸಾಕು. ಸೊ ರಾಜಶ್ರೀ ದೇಶಾಧಿಪತಿಯಾದ ಫೆಲಿಕ್ಸನಿಗೆ ಕ್ಲೌದ್ಯ ಲೂಸ್ಯನು ಮಾಡುವ ವಂದನೆಗಳು. ಸೊ ರಾಜಶ್ರೀ ಅಂತ ಎಂಬುದಾಗಿ ಇಲ್ಲಿ ವಂದಿಸುತ್ತಿದ್ದಾರೆ, ಗ್ರೀಟ್ ಮಾಡ್ತಿದ್ದಾರೆ. ಸೊ ಯಾಕೆಂತಂದ್ರೆ ಆತನು ದೇಶಾಧಿಪತಿ ಆಗಿರುವುದರಿಂದ ಆತನಿಗೆ ಕೊಡುತ್ತಿರುವಂತ ಗ್ರೀಟಿಂಗ್ಸ್, ಆತನಿಗೆ ಮಾಡುತ್ತಿರುವಂತ ವಂದನೆಗಳು. ಓಕೆ, ಈಗ ತರ ಪಕ್ಕದಲ್ಲಿರುವಂತ ಅಧ್ಯಾಯ 24ನೇ ಅಧ್ಯಾಯ 2ನೇ ವಚನ. 24:2. ಪೌಲನನ್ನು ಕರೆಸಿದ ನಂತರ ತೆರ್ತುಲನು ಅವನ ಮೇಲೆ ತಪ್ಪು ಹೊರಿಸುವುದಕ್ಕೆ ಪ್ರಾರಂಭಿಸಿ ಹೀಗೆಂದನು, ಶ್ರೀಮತ್ ಮಹಾ ಫೆಸ್ಸಿಕನೇ, ನಿನ್ನ ಮೂಲಕವಾಗಿ ನಮಗೆ ಬಹು ಸಮಾಧಾನ ಉಂಟಾಗುವುದರಿಂದಲೂ ನಿನ್ನ ಪರಂಪರೆಯಿಂದ ಈ ದೇಶದ ಜನರಿಗೆ ಎಲ್ಲಾ ವಿಧದಲ್ಲಿಯೂ ಎಲ್ಲಾ ಸ್ಥಳದಲ್ಲಿಯೂ ಸುಧಾರಣೆಗಳು ಆಗುವುದರಿಂದಲೂ ನಾವು ಈ ಉಪಕಾರಗಳನ್ನು ಕೃತಜ್ಞತೆಯಿಂದ ಒಪ್ಪಿಕೊಳ್ಳುತ್ತೇವೆ. ಥ್ಯಾಂಕ್ ಯು ಮ್ಯಾಮ್. ಸಾಕು. 2ನೇ ವಚನದಲ್ಲಿ ಆ ಫೆಲಿಕ್ಸನನ್ನು ಸಂಬೋಧಿಸುತ್ತಿರುವಂತ ರೀತಿ ನಾವು ನೋಡೋಣ. ಶ್ರೀಮತ್ ಮಹಾ ಫೆಲಿಕ್ಸನೇ ಎಂಬುದಾಗಿ ಮಾತನಾಡುತ್ತಾರೆ. ಶ್ರೀಮತ್ ಈ ಪದ ನಾವು ಗಮನದಲ್ಲಿಟ್ಕೊಳ್ಳೋಣ. ಶ್ರೀಮತ್ ಮಹಾ ಫೆಲಿಕ್ಸನೇ. ಸೊ ಶ್ರೀಮತ್ ಎನ್ನುವಂತ ಪದ ಯಾಕೆ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ, ಒಂದು ಒಳ್ಳೆಯ ಅಧಿಕಾರ, ಒಂದು ಒಳ್ಳೆಯ ಡಿಗ್ರಿ, ಒಂದು ಒಳ್ಳೆಯ ಪೊಸಿಷನ್, ಒಂದು ಒಳ್ಳೆಯ ಪೋಸ್ಟ್ ಅಲ್ಲಿರುವಂತ ವ್ಯಕ್ತಿಗೆ ಉಪಯೋಗಿಸುತ್ತಿರುವಂತ ಮಾತು ಶ್ರೀಮತ್. ಇವಾಗ ನಮ್ಮ ದೇಶದಲ್ಲಿ ನಮಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದ್ದಾರೆ. ಸೊ ಅವ್ರನ್ನ ನಾವು ಪ್ರೆಸಿಡೆಂಟ್ ಎಂಬುದಾಗಿ ಡೈರೆಕ್ಟ್ ಆಗಿ ಕರೆಯೋದಿಲ್ಲ. ಪ್ರೆಸಿಡೆಂಟ್ ಎಂಬುದಾಗಿ ಡೈರೆಕ್ಟ್ ಆಗಿ ಅವ್ರನ್ನ ಕರೆಯೋದೆ ಯೋರ್ ಹೈನೆಸ್ ಎಂಬುದಾಗಿ ಕರಿತೀವಿ. ಶ್ರೀಮತ್ ಎನ್ನುವಂಥದ್ದು ಏನಂತಂದ್ರೆ ಅವರಿಗೆ ಕೊಡುವಂತ ಗೌರವ, ಅವರಿಗೆ ತಿಳಿಸುವಂತ ಗೌರವದ ಪದ್ಧತಿನೇ ಶ್ರೀಮತ್. ಟ್ಯೂರ್ ಎಕ್ಸಲೆನ್ಸ್, ಟ್ಯೂರ್ ಹೈನೆಸ್, ಎಕ್ಸಲೆನ್ಸ್, ಈ ರೀತಿಯಾದಂತ ಪದಗಳನ್ನು ಹೇಳುವಂತದ್ದೇ, ಅದಕ್ಕೆ ಸೂಚಿಸುವಂತದ್ದೇ ಶ್ರೀಮತ್ ಮಹಾ ಫೆಲಿಕ್ಸನೇ ಎಂಬಂತ ಮಾತು. ಹಾಗಾಗಿ ಈ ಶ್ರೀಮತ್ ಎನ್ನುವಂತ ಮಾತನ್ನ ನಾವು ಯಾಕೆ ಹಿಡಿದುಕೊಂಡಿದ್ದೇವೆ ಅಂತಂದ್ರೆ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ, ಲೂಕನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಶ್ರೀಮತ್ ಥೆಯೋಫಿಲನೇ ಎಂಬುದಾಗಿ ಲೂಕನಲ್ಲಿ ಯೂಸ್ ಮಾಡಿದ್ದಾನೆ ನೋಡಿ. ಶ್ರೀಮತ್ ಥೆಯೋಫಿಲನೇ. ಸೊ ಶ್ರೀಮತ್ ಎನ್ನುವಂತ ಪದವನ್ನ ಥೆಯೋಫಿಲನಿಗೆ ಲೂಕನು ಯೂಸ್ ಮಾಡ್ತಿದ್ದಾನೆ ಅಂತಂದ್ರೆ, ಬೇರೆ ಶ್ರೀಮತ್ ಎಂದಂತ ಪದವನ್ನ ಉಪಯೋಗಿಸಿಕೊಂಡಂತ ಥೆಯೋಫಿಲನು ಯಾವ್ದಾದ್ರು ಅಧಿಕಾರಿ ಆಗಿರ್ಬೋದು. ಎಂಥ ಅಧಿಕಾರಿ? ಈ ಶ್ರೀಮತ್ ಎನ್ನುವಂತ ಪದವನ್ನ ಮತ್ತೆ ನಾವು ನೋಡುವುದಾದರೆ ನೋಡಿ, ಶ್ರೀಮತ್ ಮಹಾ ಫೆಲಿಕ್ಸನೇ. ಫೆಲಿಕ್ಸನು ಏನ್ ಪೊಸಿಷನ್ ಅಲ್ಲಿ ಇದ್ದಾನೆ? ವಾಟ್ ಈಸ್ ದ ಪೊಸಿಷನ್ ಆಫ್ ಫೆಲಿಕ್ಸನು ಅಂತಂದ್ರೆ, ಫೆಲಿಕ್ಸ್ ಅಂತಂದ್ರೆ ಆತನು ಗವರ್ನರ್. ಆ ದಿನಮಾನಗಳಲ್ಲಿ, ಆ ಸಮಯದಲ್ಲಿ ಆತನು ಗವರ್ನರ್ ಆಗಿರುವುದರಿಂದ ಗವರ್ನರ್ ಅನ್ನು ಕರೆಯುವಂತ, ಸಂಬೋಧಿಸುವಂತ, ಗೌರವಿಸುವಂತ ರೀತಿ ಶ್ರೀಮತ್ ಅಂತಂದ್ರೆ ರೋಮಾ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿದ್ದಂತ ಒಂದು ಗಣ್ಯ ವ್ಯಕ್ತಿ, ಅಧಿಕಾರದಲ್ಲಿದ್ದಂತ ಒಂದು ವ್ಯಕ್ತಿಗೆ ಕೊಡುವಂತ ಗೌರವ ಸೂಚನೆ ಶ್ರೀಮತ್. ಸೊ ಇಲ್ಲಿ ಲೂಕನು ಬರೆದಂತ ಸುವಾರ್ತೆಯಲ್ಲಿ ಶ್ರೀಮತ್ ಎಂಬಂತ ಪದವನ್ನ ಥೆಯೋಫಿಲನಿಗೆ ಲೂಕನು ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ, ಪ್ರಿಯರೇ, ಲೂಕನು ಬರೆಯುತ್ತಿರುವಂತ ಈ ಪತ್ರಿಕೆ ಸಾಮಾನ್ಯವಾದಂತ ವ್ಯಕ್ತಿಗೆ ಸೇರ್ತಿಲ್ಲ. ಈಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ನೋಡಿ, ನಾವು ಶ್ರೀ 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 ಅಂತ ಕೆಲವೊಬ್ಬರ ಹೆಸರುಗಳ ಮುಂದೆ ಹಾಕ್ತೇವೆ. ಸುಮ್ಮನೆ ಹಾಕ್ಬಿಡ್ತೇವೆ. ಅವ್ನು ಏನೂ ಮಾಡಿಲ್ಲ ಲೈಫ್ ಅಲ್ಲಿ. ಅವ್ನು ಎಂಥದ್ದನ್ನು ಕೂಡ ಮಾಡಿಲ್ಲ. ಮಾಡದೇ ಇರುವವನಿಗೆ ನಾವು ಶ್ರೀ ಶ್ರೀ ಎಂಬುದಾಗಿ ನಾವು ಯಾಕೆ ಯೂಸ್ ಮಾಡ್ತೇವೆ?
ಯಾವುದೋ ಒಂದು ಘನತೆ ಆತನಿಗಿರಬೇಕು, ಯಾವುದೋ ಒಂದು ದೊಡ್ಡ ಕಾರ್ಯ ಅವನು ಮಾಡಿರ್ಬೇಕು, ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ಬೇಕು. ಅದಕ್ಕೆ ಶ್ರೀ ಎಂಬುದಾಗಿ ಯೂಸ್ ಮಾಡ್ತಾರೆ. ಶ್ರೀಮತ್ ಥೆಯೋಫಿಲನ್ ಎಂಬುದಾಗಿ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಹಿ ಇಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್. ಆತನು ದೊಡ್ಡ ಅಧಿಕಾರಿ, ರೋಮ ಸಾಮ್ರಾಜ್ಯದಲ್ಲಿ ದೊಡ್ಡ ಅಧಿಕಾರ, ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಂತ ವ್ಯಕ್ತಿ ಅನ್ನುವಂಥದ್ದು ನಮಗ ಅರ್ಥ ಆಗಬೇಕು. ರೋಮ ಸಾಮ್ರಾಜ್ಯದಲ್ಲಿ ದೊಡ್ಡ ಅಧಿಕಾರ, ದೊಡ್ಡ ಪೋಸ್ಟ್ ಇರುವಂತಹ ವ್ಯಕ್ತಿ ಥೆಯೋಫಿಲನು. ಓಕೆ, ಇದನ್ನ ನಾವು ಗಮನದಲ್ಲಿ ನಾನ್ ಸ್ವಲ್ಪ ತಿಳಿದಂತ ಚರಿತ್ರೆ ಅನ್ನ ಇವಾಗ ನಾವು ಮಾತನಾಡಿಕೊಳ್ತಿದ್ದೆ. ಈ ಥೆಯೋಫಿಲನಿಗೆ ಲೂಕನು ಯಾಕೆ ಬರಿಬೇಕು ಪತ್ರಿಕೆಯನ್ನು? ಹೌದಾ ಪ್ರಿಯನು? ಈ ಥೆಯೋಫಿಲನಿಗೆ ಲೂಕನು ಪತ್ರಿಕೆಯನ್ನ ಬರೆಯಬೇಕಾದಂತ ಅವಶ್ಯಕತೆ ಏನಿದೆ? ಯಾಕೆ ಬರಿಬೇಕು? ಬರೆದಿಲ್ಲ ಅಂತಂದ್ರೆ ಏನಾಗತ್ತೆ? ಹೌದಾ? ಲೂಕನು ಥೆಯೋಫಿಲನಿಗೆ ಯಾಕೆ ಬರೀಬೇಕು? ಯಾಕೆ ಅಂತಂದ್ರೆ ದೇರ್ ಆರ್ ಫ್ಯೂ ಥಿಯರೀಸ್ ಅಂತಾರಲ್ಲ ಪ್ರಿಯರೇ. ಅಂದ್ರೆ ಮಂಗನಿಂದ ಮಾನವ, ಹೌದಾ? ಇದು ಒಂದು ಥಿಯರಿ. ಈ ಥಿಯರಿಗೆ ಮತ್ತೆ ಅನೇಕ ಥಿಯರಿಗಳಿರ್ತವೆ. ಮಂಗನಿಂದ ಮಾನವ ಅಂತಂದ್ರೆ ಕೆಲವರು ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ಳೋದಿಲ್ಲ. ಇದು ಮಂಗನಿಂದ ಮಾನವ ಅಲ್ಲ, ಹಾಗೆ ಮಾನವ ಬಂದಿದ್ದಾನೆ, ಹೀಗೆ ಮಾನವ ಬಂದಿದ್ದಾನೆ. ದೇರ್ ಆರ್ ಫ್ಯೂ ಥಿಯರೀಸ್. ಬಿಗ್ ಬ್ಯಾಂಗ್ ಥಿಯರಿ ಅಂತಂದ್ರೆ ಈ ಭೂಮಿ ಉಂಟಾಗುವುದಕ್ಕೆ ಒಂದು ದೊಡ್ಡ ಸ್ಫೋಟ ಉಂಟಾಗಿ ಆ ಸ್ಫೋಟದಿಂದ ಬಂದಂತಹ ಒಂದು ದೊಡ್ಡ ಈ ಗ್ರಹಗಳು, ಈ ಪಂಚಭೂತಗಳು, ಈ ವಿಶ್ವ, ಇದೆಲ್ಲ ಆ ಸ್ಫೋಟದಿಂದ ಬಂದಂತದ್ದು ಎಂಬುದಾಗಿ ಇದು ಥಿಯರಿ. ಆದ್ರೆ ಇನ್ನು ಕೆಲವು ಥಿಯರಿ ಇದಾವೆ, ಯಾವ ರೀತಿಯಾದಂತಹ ಸ್ಫೋಟವಾಗಿಲ್ಲ, ಯಾವ ರೀತಿಯಾದಂತಹ ಈ ಕಾರ್ಯ ಬಿಗ್ ಬ್ಯಾಂಗ್ ಎನ್ನುವಂತ ಪರಿಸ್ಥಿತಿನೇ ಆಗಿಲ್ಲ, ಎಲ್ಲವೂ ಕೂಡ ಯಥಾರ್ಥವಾಗಿ ಹೀಗೆ ನಡೆದು ಬಿಟ್ಟಿದೆ ಎಂಬುದಾಗಿ ಹೇಳುವಂತದ್ದು ಕೆಲವು ಥಿಯರೀಸ್. ಸೊ ದೇರ್ ಆರ್ ಎನ್ ನಂಬರ್ ಆಫ್ ಥಿಯರೀಸ್ ಬಹಳ ಇದಾವೆ. ಆದರೆ ಎಲ್ಲಾ ಥಿಯರೀಸ್ ಅಲ್ಲೂ ಕೂಡ ಕೆಲವು ಥಿಯರೀಸ್ ಇರ್ತವೆ, ಅದನ್ನ ಪ್ರಪಂಚ ಹೆಚ್ಚಾಗಿ ನಂಬುತ್ತೆ. ಫಾರ್ ಎಕ್ಸಾಂಪಲ್ ಬಿಗ್ ಬ್ಯಾಂಗ್ ಥಿಯರಿ, ಇದರ ಜೊತೆಗೆ ಇನ್ನು ಹಲವು ವಿಧವಾದಂತ ಥಿಯರೀಸ್ ಇದಾವೆ. ಆದ್ರೆ ಎಲ್ಲಾ ಥಿಯರಿಯನ್ನ ಜನ ನಂಬಲ್ಲ. ಬಿಗ್ ಬ್ಯಾಂಗ್ ಥಿಯರಿಗೆ ಹೆಚ್ಚಾದಂತ ಪ್ರೀತಿ ತೋರಿಸ್ತಾರೆ, ಇದು ಸರಿಯಾದಂತದ್ದು, ಇದು ಓಕೆ ಎನ್ನುವಂತ ರೀತಿಯಲ್ಲಿ ಕಾಣಿಸ್ತಿದೆ ಎಂಬುದಾಗಿ ತುಂಬಾ ಥಿಯರೀಸ್ ಇದ್ದರೂ ಕೂಡ ಬಿಗ್ ಬ್ಯಾಂಗ್ಗೆ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಹಾಗೆ ಈ ಥೆಯೋಫಿಲನ ಈ ಇತಿಹಾಸವನ್ನು ಕುರಿತು ಕೂಡ ನಾವು ನೋಡುವುದಾದ್ರೆ ದೇರ್ ಆರ್ ಲಾಟ್ ಆಫ್ ಥಿಯರೀಸ್. ಬಹಳ ರೀತಿಯಾದಂತ ಥಿಯರೀಸ್ ಇದರ ಹಿಂದೆ ಇದೆ. ಆದರೆ ಕೆಲವು ಥಿಯರೀಸ್ ಅನ್ನ ನಾವು ನೋಡೋಣ. ಬೀಯಿಂಗ್ ಅನ್ ಅಫಿಷಿಯಲ್ ಇನ್ ರೋಮನ್ ಗವರ್ನಮೆಂಟ್, ರೋಮ ಸಾಮ್ರಾಜ್ಯದಲ್ಲಿ ಒಂದು ದೊಡ್ಡ ಅಧಿಕಾರದಲ್ಲಿದ್ದಂತ ವ್ಯಕ್ತಿಗೆ ಲೂಕನು ಬೇಕು ಅಂತ ಪತ್ರಿಕೆ ಬರೀತಾನೆ. ಅರ್ಥ ಆಗ್ತಿದ್ಯಾ? ಬೇಕು ಅಂತ ನೀನು ಸತ್ಯ ಸುವಾರ್ತೆನ ತಿಳಿದುಕೋ, ನೀನು ಸತ್ಯ ವಾಕ್ಯವನ್ನ ಕಲಿತುಕೊಳ್ಳೋದಕ್ಕೋಸ್ಕರ ನಾನು ಈ ಪತ್ರಿಕೆಯನ್ನ ಬರೀತಿದ್ದೇನೆ ಎಂಬುದಾಗಿ ಹೇಳ್ತಿಲ್ಲ. ಲೂಕನು ಈ ಪತ್ರಿಕೆಯನ್ನ ಬರೆಯುವುದಕ್ಕೆ ಕಾರಣನೇ ಥೆಯೋಫಿಲನ್. ಅಂದ್ರೆ ಥೆಯೋಫಿಲನೇ ಬೇಕು ಎಂಬುದಾಗಿ ಪತ್ರಿಕೆಯನ್ನ ಬರೆಸಿಕೊಳ್ಳುವ ರೀತಿಯಲ್ಲಿ ನಮಗೆ ಕಾಣಿಸ್ತದೆ. ಅದಕ್ಕೆ 1ನೇ ಅಧ್ಯಾಯ 1ನೇ ವಚನ ಲೂಕನ ಬರೆದಂತ ಸುವಾರ್ತೆಯಲ್ಲಿ ಶ್ರೀಮತ್ ಥೆಯೋಫಿಲನೇ, ನಮ್ಮಲ್ಲಿ ನಿಶ್ಚಯಕ್ಕೆ ಬಂದಿರುವ ಕಾರ್ಯಗಳನ್ನು ಮೊದಲಿನಿಂದ ಕಣ್ಣಾರೆ ಕಂಡು ಸುವಾರ್ಥ ವಾಕ್ಯವನ್ನು ಸ್ಥಿರಪಡಿಸುತ್ತಿದ್ದವರು ನಮಗೆ ತಿಳಿಸಿದ ಪ್ರಕಾರ ಆ ಕಾರ್ಯಗಳನ್ನು ಚರಿತ್ರ ರೂಪವಾಗಿ ಬರೆಯುವುದಕ್ಕೆ ಅನೇಕರು ಪ್ರಯತ್ನಿಸಲಾಗಿ ನಾನು ಬುಡದಿಂದ ಎಲ್ಲವನ್ನು ಚೆನ್ನಾಗಿ ವಿಚಾರಿಸಿದವನಾದ ಕಾರಣ ಅವುಗಳನ್ನು ನಿನಗೆ ಕ್ರಮವಾಗಿ ಬರೆಯುವುದು ಒಳ್ಳೆಯದೆಂದು ನನಗೂ ತೋಚಿತು. ಅಂದ್ರೆ ಇಲ್ಲಿ ಲೂಕನು ಹಿಸ್ಟರಿ ಬರೆಯೋದಕ್ಕೆ ಇಷ್ಟಪಡ್ತಿದ್ದಾನೆ. ಈ ಹಿಸ್ಟರಿ ಯಾರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾನೆ ಅಂತಂದ್ರೆ ಥೆಯೋಫಿಲನು. ಅಪೊಸ್ತಲರ ಕೃತ್ಯಗಳಲ್ಲೂ ಕೂಡ ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ ತಾನು ಆರಿಸಿಕೊಂಡಿದ್ದ ಅಪೊಸ್ತಲರಿಗೆ ಪವಿತ್ರಾತ್ಮನ ಮೂಲಕ ಆಜ್ಞೆ ಕೊಟ್ಟು ಮೇಲನ ಲೋಕವನ್ನೇರಿದ ದಿನದವರೆಗೂ ವಿವರಿಸಿದ್ದೇನಷ್ಟೇ. ಪರಲೋಕಕ್ಕೆ ಹೋಗುವ ದಿನದವರೆಗೂ, ಮರಣದವರೆಗೂ ವಿವರಿಸಿದ್ದೇನೆ. ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. 40 ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದನು. ಅಂದ್ರೆ ಬದುಕಿದ್ದಾಗಲೂ ದೇವರ ರಾಜ್ಯದ ಸಂಗತಿ, ಸತ್ತ ನಂತರವೂ ಕೂಡ ದೇವರ ರಾಜ್ಯದ ಸಂಗತಿಯನ್ನ ಪ್ರಕಟಿಸುತ್ತಾ ಇದ್ದನು ಎಂಬಂತ ವಿಷಯವನ್ನ ಒಂದೇ ಒಂದು ಮಾತಲ್ಲಿ ಅಲ್ಲಿ ಹೇಳಿ, ಮಿಕ್ಕಿದಂತ ಅಧ್ಯಾಯಗಳಲ್ಲಿ ಆತನು ಹೋಗಿ ಬಂದು ನಡೆಸಿದಂತ ಕಾರ್ಯಗಳನ್ನ, ಪವಿತ್ರಾತ್ಮನು ಅವರ ಮೇಲೆ ಇಳಿದಂತ ಕಾರ್ಯಗಳನ್ನ, 3,000 ಜನಗಳು ಏನಂತಾರೆ ದೀಕ್ಷಾ ಸ್ನಾನವನ್ನ ಹೊಂದಿದಂತ ಕಾರ್ಯಗಳನ್ನ,
ಸ್ಟೆಫನನ ಮರಣವನ್ನ, ಅಪೋಸ್ತಲನ ಪೌಲನ ಪಶ್ಚಾತ್ತಾಪವನ್ನ, ಪೌಲನು ದೇವರಿಗೋಸ್ಕರವಾಗಿ ನಿಂತಂತ ರೀತಿಯನ್ನ, ಪೌಲನು ಮಾಡಿದ 3 ಪ್ರಯಾಣಗಳನ್ನ, ಈ ರೀತಿ ಚರಿತ್ರೆಯನ್ನ ಬರೆದಂತ ವ್ಯಕ್ತಿ ಲೂಕನ್. ಸೊ ಈ ವಚನಗಳನ್ನ ಓದುವುದಾದ್ರೆ ಪ್ರೇರೆ, ಇಟ್ ಈಸ್ ನಾಟ್ ಹಿಸ್ ಇಂಟೆನ್ಷನ್ ಅಂತಂದ್ರೆ ಲೂಕನ ಇಂಟೆನ್ಷನ್ ಅಲ್ಲ ಈ ಪತ್ರಿಕೆ ಎಲ್ಲ ನಾನು ಬರೆದು ಕಳಿಸಬೇಕೆನ್ನುವಂಥದ್ದು. ಇಟ್ ಈಸ್ ನಾಟ್ ಹಿಸ್ ಇಂಟೆನ್ಷನ್, ಇದು ಥೆಯೋಫಿಲನ ಇಂಟೆನ್ಷನ್. ಥೆಯೋಫಿಲನ ಉದ್ದೇಶ ಏನಂತಂದ್ರೆ ಯೇಸು ಕ್ರಿಸ್ತನ ಚರಿತ್ರನ ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತನ ಇತಿಹಾಸನ ತಿಳ್ಕೊಳ್ಬೇಕು. ಇನ್ನೊಂದು ವಿಷಯ ಏನು ಗೊತ್ತಾ ಪ್ರೇರೆ, ಇಟ್ ಈಸ್ ನಾಟ್ ದಟ್ ಈಸಿ, ಅದು ಅಷ್ಟು ಸುಲಭವಲ್ಲ. ಏನಂತಂದ್ರೆ ರೋಮಾ ಸಾಮ್ರಾಜ್ಯದಲ್ಲಿದ್ದಂತ ಅಧಿಕಾರಿಗಳ ಬಳಿಗೆ ಲೆಟರ್ ಬರೆಸುವಂತದ್ದು ಅಷ್ಟು ಸಾಮಾನ್ಯವಾದಂತ ವಿಷಯವಲ್ಲ, ಅದು ಪರ್ಮಿಷನ್ ಇಲ್ಲದೆ. ಫಾರ್ ಎಕ್ಸಾಂಪಲ್, ಚಿಕ್ಕ ಉದಾಹರಣೆ ನಿಮಗೆ ಕೊಡ್ತೇನೆ. ಪ್ರಕಟಣೆ ಗ್ರಂಥವನ್ನ ಆ ಯೋಹಾನನು ಪದ್ಮಾಸ್ ಎಂಬಂತ ದ್ವೀಪದಲ್ಲಿದ್ದುಕೊಂಡು ಬರೆದಂತ ಪತ್ರಿಕೆ ಪ್ರಕಟಣೆ ಗ್ರಂಥ, ಹೌದಾ? ಈ ಪ್ರಕಟಣೆ ಗ್ರಂಥವನ್ನ ಬರೆಯಬೇಕಾದ್ರೆ ಅನೇಕ ಭಾವಗಳನ್ನ, ಅನೇಕ ಕ್ಯಾರೆಕ್ಟರ್ಸ್ ನ, ಅನೇಕ ಅಂಕೆಗಳನ್ನ ಬರೀತಾರೆ. ಅದರಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಅಂಕೆ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು 666 666, ಹೌದಾ? 666 ಎಂಬಂತ ಅಂಕೆಯನ್ನ ಯಾಕೆ ಯೋಹಾನನ ಬರೆದಿದ್ದಾನೆ? ಯಾಕೆ 666 ಎಂಬುದಾಗಿ ಯೋಹಾನನ ಯೂಸ್ ಮಾಡಿದ್ದಾನೆ? ಯಾಕೆ 7 ಕೊಂಬುಗಳೆಂಬುದಾಗಿ ಯೂಸ್ ಮಾಡಿದ್ದಾನೆ? ಯಾಕೆ ಸಿಂಹದಂತಿರುವಂತ ಮುಖ ಅಥವಾ ಗರುಡದಂತಿರುವಂತ ಮುಖ, ಈ ರೀತಿ ತುಂಬಾ ವಿಧವಾಗಿ ವಿಚಿತ್ರವಾದಂತ ಪ್ರಾಣಿಗಳನ್ನ ಅಲ್ಲಿ ತೋರಿಸ್ತಿರ್ತಾರೆ. ವೈ? ಯಾಕೆಂತಂದ್ರೆ ಯೋಹಾನನು ಸೆರೆಯಲ್ಲಿದ್ದಾನೆ. ಫಸ್ಟ್ ಆಫ್ ಆಲ್ ಸೆರೆಯಲ್ಲಿದ್ದಾನೆ. ಈ ಸೆರೆಯಲ್ಲಿದ್ದಂತ ವ್ಯಕ್ತಿಗೆ ಲೆಟರ್ ಬರೆಯೋದಕ್ಕೆ ಪರ್ಮಿಷನ್ ಕೊಟ್ಟಿರೋದೇ ಹೆಚ್ಚು. ಲೆಟರ್ ಬರೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಲೆಟರ್ ಅಲ್ಲಿ ಏನಾದ್ರೂ ತಪ್ಪಾಗಿ ನೆಗೆಟಿವ್ ಆಗಿ ಬರ್ದಿದ್ದಾನೆ ಎಂಬುದಾಗಿ ದೇ ವಿಲ್ ಕ್ರಾಸ್ ಚೆಕ್. ಈ ಲೆಟರ್ ಅನ್ನ ನೀನ್ ಏನ್ ಬರ್ದಿದ್ಯಾ ಹಂಗೆ ಪೋಸ್ಟ್ ಆಫೀಸ್ ಅಲ್ಲಿ ಹಂಗೆ ಹಾಕ್ಬಿಡ್ತೀವಿ, ಪೋಸ್ಟ್ ಇಂದ ಹಂಗೆ ಡೈರೆಕ್ಟ್ ಆಗೋಗ್ಬಿಡುತ್ತೆ. ನೋ, ದೇ ವಿಲ್ ಚೆಕ್, ಕ್ರಾಸ್ ವೆರಿಫೈ ಮಾಡ್ತಾರೆ. ಸೊ ಈ ಪತ್ರಿಕೆಯಲ್ಲಿ, ಐ ಮೀನ್ ಆ ಪ್ರಕಟಣೆ ಗ್ರಂಥದಲ್ಲಿ 666 666 ಎಂಬಂತದ್ದನ್ನ ಯಾಕೆ ಬರ್ದಿದ್ದಾರೆ ಅಂತಂದ್ರೆ ದಟ್ ಈಸ್ ಕೋಡ್ ಲ್ಯಾಂಗ್ವೇಜ್. ಕೋಡ್ ಲ್ಯಾಂಗ್ವೇಜ್ ಅಂತಾರಲ್ಲ ಪ್ರೇರೆ, ಕೋಡ್ ಲ್ಯಾಂಗ್ವೇಜ್. 666 ಯಾಕೆ 666 ಅನ್ನ ಬರ್ದಿದ್ದಾರೆ ಅಂತಂದ್ರೆ ದಟ್ ಈಸ್ ಕೋಡ್ ಲ್ಯಾಂಗ್ವೇಜ್. ಅದು ಎಲ್ಲರಿಗೂ ಅರ್ಥ ಆಗಲ್ಲ, ವಾಕ್ಯದ ಪರಿಜ್ಞಾನವಿರುವವರಿಗೆ ಮಾತ್ರ ಅರ್ಥ ಆಗುತ್ತೆ, ವಾಕ್ಯದ ಸಂಪೂರ್ಣತೆ ಇರುವವರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಸೊ ನೋಡ್ತಾರೆ ಸೈನಿಕರು, ಇದೇನಿದು ಕೊಂಬುಗಳಂತ ಬರೆದಿದ್ದಾನೆ, ಸಿಂಹ ಅಂತ ಬರೆದಿದ್ದಾನೆ, ದೇವದೂತರಂತ ಬರೆದಿದ್ದಾನೆ, 666 ಅಂತ ಬರೆದಿದ್ದಾನೆ, 616 ಅಂತ ಬರೆದಿದ್ದಾನೆ. ವಾಟ್ ಇಸ್ ದಿಸ್? ಎಲ್ಲ ವೇಸ್ಟ್ ಮಾತುಗಳು, ವೇಸ್ಟ್ ಅಕ್ಷರಗಳು, ಹುಚ್ಚ ಬರ್ದಂಗ್ ಬರ್ದಿದ್ದಾನೆ. ಎಲ್ಲಿ ಕಳ್ಸ್ಬೇಕು? ಕಳ್ಸ್ಬಿಟ್ರೆ ಅದನ್ನ. ದೇರ್ ಇಸ್ ನಥಿಂಗ್, ಅದ್ರಲ್ಲಿ ಏನು ಕೆಡದಾಗಿಲ್ಲ, ಅದ್ರಲ್ಲಿ ಏನು ಡೌಟ್ ಪಡುವಂತ, ಸಂಶಯಿಸುವಂತ ವಿಷಯ ಏನು ಇಲ್ಲ. ಸೊ ದೇ ಲೆಫ್ಟ್ ಇಟ್. ಅದು ಹೊರಗೆ ಬಂದಿರೋದ್ರಿಂದಲೇ ಇವತ್ತು ನಾವು ಪ್ರಕಟಣೆ ಗ್ರಂಥ ಓದ್ತಿದ್ದೇವೆ. ಇಲ್ಲಾಂತಂದ್ರೆ ಪ್ರಕಟಣೆ ಗ್ರಂಥ ಓದ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಸೊ ಒಂದು ಲೆಟರ್ ರೋಮಾ ಸಾಮ್ರಾಜ್ಯದ ಬಳಿಯಿಂದ ಹೊರಗೋಗ್ಬೇಕು ಅಂತಂದ್ರೆ ಇಷ್ಟು ಕಠಿಣವಾದಂತ ಪರಿಸ್ಥಿತಿಗಳಿರುತ್ತೆ. ಅಂಥದ್ರಲ್ಲಿ ರೋಮಾ ಸಾಮ್ರಾಜ್ಯದಲ್ಲಿದ್ದಂತ ಅಧಿಕಾರಿಗೆ ಲೆಟರ್ ಬರಿಬೇಕಂತಂದ್ರೆ ಅಷ್ಟು ಸುಲಭನಾ? ನೋ ಸರ್, ಅದಷ್ಟು ಸುಲಭವಾದಂತ ಕೆಲಸವಲ್ಲ. ಸೊ ರೋಮಾ ಸಾಮ್ರಾಜ್ಯದಲ್ಲಿದ್ದಂತ ಥೆಯೋಫಿಲನಿಗೆ ಲೆಟರ್ ಬರೀತಿದ್ದಾನೆ ಅಂತಂದ್ರೆ ಥೆಯೋಫಿಲನೇ ಲೆಟರ್ ಬರ್ಸ್ಕೊಳ್ತಿದ್ದಾರೆ. ಥೆಯೋಫಿಲನಿಗೆ ಲೆಟರ್ ಬರೆದು ಅಷ್ಟು ಆಸಕ್ತಿ ಇದ್ದದರಿಂದ ಥೆಯೋಫಿಲನೇ ಲೆಟರ್ ಬರೆಸಿಕೊಂಡು ಕರೆಸ್ಕೊಳ್ತಿದ್ದಾನೆ, ತಿಳಿದುಕೊಳ್ತಿದ್ದಾನೆ ಏನ್ ನಡೆದಿದೆ ಯೇಸು ಕ್ರಿಸ್ತನ ಜೀವನದಲ್ಲಿ, ಏನ್ ನಡೆದಿದೆ ಯೇಸು ಕ್ರಿಸ್ತನ ಮರಣದ ನಂತರ. ಹೇಗಾದ್ರೂ ಏನಾದ್ರೂ ಅಪೋಸ್ತಲರು ಸುವಾರ್ತೆ ಏನಾಯ್ತು, ಇದೆಲ್ಲ ತಿಳಿದುಕೊಳ್ಳುವಂತ ಆಸಕ್ತಿಯ ಕ್ರಮದಲ್ಲೇ ಲೂಕನು ಈ ಚರಿತ್ರೆಯನ್ನೆಲ್ಲ ಥೆಯೋಫಿಲನಿಗೆ ಬರುತ್ತೆ. ಸೊ ಥೆಯೋಫಿಲನಿಗೆ ಲೂಕನಿಗೆ ಕನೆಕ್ಷನ್ ಹೇಗೆ ಏರ್ಪಾಟಾಯ್ತು ಗೊತ್ತಿಲ್ಲ. ಲೂಕನು ಥೆಯೋಫಿಲನಿಗೆ ಯಾಕೆ ಈ ಚರಿತ್ರೆಯನ್ನ ಬರೆತಿದ್ದಾರೆ ಗೊತ್ತಿಲ್ಲ. ಸೊ ಬಟ್ ಯಾಕೆ ಬರಿತಿದ್ದಾರೆ ಅನ್ನುವಂತ ಮಾತಿಗೆ ಬರುವುದಾದರೆ, ಥೆಯೋಫಿಲನೇ ಈ ಚರಿತ್ರೆಯನ್ನ ಬೇಕು ಎಂಬುದಾಗಿ ಬರೆಸಿಕೊಳ್ಳುತ್ತಿದ್ದಾರೆ ಅನ್ನುವಂತ ವಿಷಯ ಮಾತ್ರ ನಮಗೆ ಗೊತ್ತಾಗುತ್ತೆ. ಇದು ಮಾತ್ರ ಸತ್ಯ. ಯಾಕೆಂತಂದ್ರೆ ಆ ಬರೀತಿರುವಂತಹ ವಚನಗಳನ್ನ, ಆ ಪದಗಳನ್ನ, ಐ ಮೀನ್ ಸ್ಟಾರ್ಟಿಂಗ್ 1ನೇ ವಚನದಿಂದ 4ನೇ ವಚನದವರೆಗೆ, 3ನೇ ವಚನದವರೆಗೆ ಇರುವಂತಹ ಸಂದರ್ಭಗಳನ್ನ ಓದುದಾದ್ರೆ ವಿಲ್ ಗೆಟ್ ಟು ನೋ ದಟ್ ಅಲ್ಲಿ ಲೂಕನು ಫೋರ್ಸ್ಫುಲ್ ಆಗಿ ಆ ಪತ್ರಿಕೆಗಳನ್ನ ಬರೀತಿಲ್ಲ, ಇಷ್ಟಪೂರ್ವಕವಾಗಿ ಆ ಪತ್ರಿಕೆಗಳನ್ನ ಬರೀತಿದ್ದಾರೆ. ಯಾರ ಇಷ್ಟಪೂರ್ವಕವಾಗಿ? ಥೆಯೋಫಿಲನ ಇಷ್ಟಪೂರ್ವಕವಾಗಿ. ಈಗ
ಲೂಕನ ಪರ್ಸ್ಪೆಕ್ಟಿವ್ ಇಂದ ನಾವು ಯೋಚನೆ ಮಾಡೋಣ. ವೈದ್ಯನಾದಂತ ಲೂಕನ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡೋದಾದ್ರೆ, ಲೂಕನು ಇಷ್ಟು ಕಷ್ಟಪಟ್ಟು ಇಷ್ಟು ಶ್ರಮೆಗಳನ್ನು ಅನುಭವಿಸಿ, ಏಕೆಂತಂದ್ರೆ ಪತ್ರಿಕೆ ಬರೆದಿರುವಂತದ್ದು ಸುಮ್ಮನೆ ಏನೋ ಕಥೆಗಳನ್ನ ಕೇಳಿದರೆ ಹಾಗೆ ಬರೆದದ್ದಲ್ಲ. ಜೊತೆಗಿದ್ದುಕೊಂಡು ಅಪೊಸ್ತಲನಾದಂತ ಪೌಲನ ಜೊತೆಗಿದ್ದುಕೊಂಡು ಬರೆದಂತ ಪತ್ರಿಕೆಗಳಿವೆಲ್ಲ. ಪೌಲನ ಜೊತೆಗೆ ಇದ್ದುಕೊಂಡು ಬರೆದಂತ ಪತ್ರಿಕೆಗಳು. ಯಾಕೆಂತಂದ್ರೆ ಪೌಲನು ಜೈಲಲ್ಲಿರಬೇಕಾದರೆ ಪೌಲನೊಂದಿಗೆ ಇದ್ದುಕೊಂಡು ಬರೆದಂತ ಪತ್ರಿಕೆಗಳು. ಯಾಕಷ್ಟು ಕಷ್ಟಪಟ್ಟು ಬರೀಬೇಕು ಲೂಕನು? ಯಾಕಷ್ಟು ಕಷ್ಟಪಟ್ಟು ಬರೀಬೇಕು? ಒಂದು ವಚನ ನೋಡೋಣ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 9-10 ವಚನ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ. ಈ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಇದಕ್ಕಾಗಿ ನಾವು ಕಷ್ಟಪಡುತ್ತೇವೆ, ಹೋರಾಡುತ್ತೇವೆ. ಯಾಕೆಂದರೆ ಎಲ್ಲಾ ಮನುಷ್ಯರು ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು. ಯಾಕೆಂದರೆ ದೇವನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರಿಸ್ತನು ಗಲಾತ್ಯಕ್ಕೂ ತೀತನು ದಲ್ಮಾತ್ಯಕ್ಕೂ ಹೋದರು. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. ಸಾಕಾಯ್ತು. ಸೊ ಪೌಲನ ಜೊತೆಗೆ ಯಾರಿದ್ದಾರೆ ಪ್ರೇರ? ಈ ಮಾತಿನ ಪ್ರಕಾರ ಲೂಕನ್ ಇದ್ದಾನೆ. ಲೂಕನ್ ಇದ್ಕೊಂಡು ಏನ್ ಮಾಡ್ತೀನಿ? ಏನ್ ಕೆಲಸ ಲೂಕನಿಗೆ? ಪೌಲನ ಜೊತೆಗೆ ಲೂಕನ್ ಇದ್ಕೊಂಡು ಏನ್ ಕೆಲಸ ಅಂತಂದ್ರೆ, ಪೌಲನ ಜೊತೆಗಿದ್ದುಕೊಂಡು ಲೂಕನು ಸುಮ್ಮನೆ ಇಲ್ಲ. ಪೌಲನು ಏನಾದ್ರೆ ಕಣ್ಣಾರೆ ನೋಡ್ತಿದ್ದಾನೋ, ಏನಾದ್ರೆ ಅನುಭವಿಸುತ್ತಿದ್ದಾನೋ ಅದನ್ನ ಬರೆಯುತ್ತಿದ್ದಾರೆ. ಹಿ ಈಸ್ ರೈಟಿಂಗ್ ಇಟ್ ಡೌನ್. ತುಂಬಾ ಸಲ ನಮಗೆ ಬರ್ಕೊಳ್ಬೇಕು ನೆನಪಾಗಿಲ್ಲ ಅಂತಂದ್ರೆ ಫೋನ್ ತಗೊಳ್ತೇವೆ, ನೋಟ್ಸ್ ಆನ್ ಮಾಡ್ಕೊಳ್ತೇವೆ, ನೋಟ್ಸ್ ಅಲ್ಲಿ ಯಾವ್ದೋ ಒಂದು ಪಾಯಿಂಟ್ಸ್ ಹಾಕೊಳ್ತೇವೆ, ಬುಲೆಟ್ ಪಾಯಿಂಟ್ಸ್ ಹಾಕೊಂಡು ಅದನ್ನ ಮೆನ್ಷನ್ ಮಾಡ್ಕೊಳ್ತೇವೆ. ಪೌಲನಿಗೆ ಲೂಕನಿಗೆ ಫೋನ್ ಇಲ್ಲ ಅಲ್ಲಿ, ಆಂಡ್ರಾಯ್ಡ್ ಫೋನ್, iOS ಫೋನ್, ಆಪಲ್ ಫೋನ್ ಇಲ್ಲ ಅಲ್ಲಿ ಬುಲೆಟ್ ಪಾಯಿಂಟ್ಸ್ ಹಾಕೊಂಡು ನಟ್ ಮಾಡ್ಕೊಂಡು ಈಸಿ ಮಾಡ್ಕೊಳಕ್ಕೆ. ನೋ, ಏನಾದ್ರೆ ಕಾಣ್ತಿದ್ದಾನೋ, ಏನಾದ್ರೆ ಅನುಭವಿಸ್ತಿದ್ದಾನೋ, ಹಿ ಈಸ್ ಜಸ್ಟ್ ರಿಮೈಂಡಿಂಗ್ ಇಟ್. ಅದನ್ನ ನೆನಪು ಮಾಡಿಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಅವಕಾಶ ಬಂದಾಗೆಲ್ಲ ಬರಿತೀನಿ. ದಟ್ ಈಸ್ ನಾಟ್, ಅದು ಅಷ್ಟು ಸುಲಭವಾಗಿ ಬರೆದಿಲ್ಲ ಪ್ರಿಯರೇ. ಇವಾಗಾದ್ರೂ ನಮ್ಮ ಹತ್ರ ಬರಿಬೇಕಂತ ಅಂದ್ಕೊಂಡ್ರೆ ಪೆನ್ನು ಪೇಪರ್ ಆದ್ರೂ ಇದೆ. ಅವಾಗ ಪೆನ್ ಪೇಪರ್ ಇಲ್ಲ ಪ್ರಿಯರೇ. ಎಷ್ಟು ಕಷ್ಟಪಟ್ಟಿರ್ಬೇಕು ಅರ್ಥ ಮಾಡ್ಕೊಳ್ಳಿ. ಒಂದು ಚರ್ಮದ ಕಾಗದವನ್ನ ತೆಗೆದುಕೊಂಡು ಆ ಚರ್ಮದ ಕಾಗದ ಮೇಲೆ ಪತ್ರಿಕೆಗಳನ್ನ, ವಚನಗಳನ್ನ ಬರೀಬೇಕು ಅಂತಂದ್ರೆ ಎಷ್ಟು ಕಷ್ಟ. ಇಷ್ಟು ದೊಡ್ಡ ಅಧ್ಯಾಯಗಳಲ್ಲಂತ ಪುಸ್ತಕವನ್ನ ಬರೀತಿದ್ದಾರೆ ಅಂತಂದ್ರೆ ಲೂಕನು ಎಷ್ಟು ಶ್ರಮೆಗಳನ್ನ ಅನುಭವಿಸಿರ್ಬೇಕು, ಎಷ್ಟು ಕಷ್ಟವನ್ನ ಹೊಂದಿರಬೇಕು. ಶಾರೀರಿಕವಾಗಿ ಕಷ್ಟವನ್ನ ಅನುಭವಿಸ್ತಿದ್ದಾರೆ ಪೌಲರ ಜೊತೆಗೆ ಇದ್ದುಕೊಂಡು. ಹೌದಾ? ಪೌಲರ ಜೊತೆಗಿದ್ದರೆ ಅದು ಅಷ್ಟು ಸುಲಭವಲ್ಲ. ಸುಖವಾದಂತ ನಿದ್ದೆ, ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ಕೊಂಡಿರುವಂತದ್ದು, ಸೋಫಾದಲ್ಲಿ. ನೋ, ಕಷ್ಟ, ಶಾರೀರಿಕವಾಗಿ ಕಷ್ಟವನ್ನ ಅನುಭವಿಸುತ್ತಾ ಜೊತೆಗೆ ಮತ್ತೆ ಪತ್ರಿಕೆಗಳನ್ನ ಬರೆಯುತ್ತಾ, ಈ ಪತ್ರಿಕೆಗಳನ್ನ ಒಂದು ಜಾಗದಲ್ಲಿ ಒಟ್ಟುಗೂಡಿಸುತ್ತಾ, ಜೋಪಾನವಾಗಿಟ್ಟುಕೊಳ್ಳುತ್ತಾ, ಇದು ಮತ್ತೆ ಯಾರಿಗೆ ಕಾಣಿಸಬಾರ್ದು? ರೋಮ ಸೈನಿಕರಿಗೆ ಕಾಣಿಸಬಾರದು. ಅದು ಕಾಣಿಸಿದರೆ ಮತ್ತೆ ನನ್ನಲ್ಲಿ ಜೈಲಿಗೆ ಹಾಕ್ತಾರೆ. ಮತ್ತೆ ಅದನ್ನ ಒಟ್ಟುಗೂಡಿಸಿ ಅದನ್ನ ಕಾಪಾಡಿಕೊಂಡು ಇದನ್ನೆಲ್ಲವನ್ನ ಒಂದು ಪುಸ್ತಕವನ್ನಾಗಿ, ಗ್ರಂಥವನ್ನಾಗಿ ಮಾಡಿ ಮತ್ತೆ ಇದನ್ನ ಥೆಯೋಫಿಲನಿಗೆ ಕಳಿಸಿದ್ರು. ಇಟ್ಸ್ ನಾಟ್ ದಟ್ ಈಸಿ ಜಾಬ್. ಅದಷ್ಟು ಸುಲಭವಾದಂತ ಕೆಲಸವಲ್ಲ ಪ್ರಿಯ. ಮತ್ತೊಂದು ವಚನ, ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಕೊಲಸ್ಸಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಿಂದ ನಾವು ಓದಿಕೊಳ್ಳೋಣ. 4ನೇ ಅಧ್ಯಾಯ 7ನೇ ವಚನ. ಪ್ರಿಯ ಸಹೋದರನು, ನಂಬಿಗಸ್ತನು, ಸೇವಕನು, ಕರ್ತನಲ್ಲಿ ಜೊತೆ ದಾಸನೂ ಆಗಿರುವ ತುಕಿಕನು ನನ್ನ ಸಂಗತಿಗಳನ್ನೆಲ್ಲ ನಿಮಗೆ ತಿಳಿಸುವನು. ನೀವು ನನ್ನ ಸಮಾಚಾರವನ್ನು ತಿಳಿದುಕೊಳ್ಳುವ ಹಾಗೆಯೂ ಅವನು ನಿಮ್ಮ ಹೃದಯಗಳನ್ನು ಸಂತೈಸುವ ಹಾಗೆಯೂ ಅವನನ್ನು ನಂಬಿಗಸ್ತನಾದ ಪ್ರಿಯ ಸಹೋದರನಾಗಿರುವುದು ನಿಮ್ಮ ಊರಿನ ಓನೇಸಿಮನ ಜೊತೆಯಲ್ಲಿ ಕಳುಹಿಸಿದ್ದೇನೆ. ಅವರು ಇಲ್ಲಿ ನಡೆಯುವ ಸಂಗತಿಗಳನ್ನ ನಿಮಗೆ ತಿಳಿಸುವರು. 10ನೇ ವಚನ. ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು ಬಾರ್ನಬರಿಗೆ ದಯಾನಾಗಿರುವ ಮಾರ್ಕನು ನಿಮಗೆ ವಂದನೆ ಹೇಳುತ್ತಾರೆ. ಮಾರ್ಕನನ್ನು ಕುರಿತು ಅಪ್ಪಣೆಗಳನ್ನು ಹೊಂದಿದಿರಲ್ಲ. ಅವನು ನಿಮ್ಮ ಬಳಿಗೆ ಬಂದರೆ ಅವನನ್ನು ಸೇರಿಸಿಕೊಳ್ಳಿರಿ. ಸೊ
ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು, ಅಂದರೆ ನನ್ನ ಜೊತೆಯಲ್ಲಿ ಜೈಲಲ್ಲಿದ್ದಾರೆ ಇವರೆಲ್ಲ. ಅರಿಸ್ತಾರ್ಕನು, ಬಾರ್ನಬನಿಗೆ ದಾಯಾದನಾಗಿರುವ ಮಾರ್ಕನು ನಿಮಗೆ ವಂದನೆಗಳನ್ನ ಹೇಳುತ್ತಾರೆ. ಸೊ ಜೊತೆ ಸೆರೆಯಲ್ಲಿದ್ದಂಥವ್ರು ಕೆಲವರಿದ್ದಾರೆ, ಆತನ ಜೊತೆಗೆ ಸೆರೆಯಲ್ಲಿದ್ದಂಥವ್ರು ಕೆಲವರಿದ್ದಾರೆ. ಆ ಸೆರೆಯಲ್ಲಿರುವವರನ್ನು ಕುರಿತು ಪೌಲನಿಲ್ಲಿ ಮೆನ್ಷನ್ ಮಾಡ್ತಿದ್ದಾನೆ. ಏನಂತ ನನ್ನ ಜೊತೆಗೆ ಸೆರೆಯಲ್ಲಿದ್ದಂಥವರು ಅರಿಸ್ತಾರ್ಕನು ಮತ್ತೆ ಮಾರ್ಕನು ಎಂಬುದಾಗಿ. ಯೂಸ್ತನೆನಿಸಿಕೊಳ್ಳುವ ಯೇಸು ಸಹ ನಿಮಗೆ ವಂದನೆಗಳನ್ನು ಹೇಳುತ್ತಾನೆ. ಸುನ್ನತಿಯವರೊಳಗೆ ಇವರು ಮಾತ್ರವೇ ದೇವರ ರಾಜ್ಯಾಭಿವೃದ್ಧಿಗಾಗಿ ನನ್ನ ಜೊತೆಯಾಗಿರುವವರು. ಸೊ ಓಕೆ, ಸೊ ಪೌಲರವರು ಸೆರೆಮನೆಯಲ್ಲಿದ್ದಾರೆ. ಸೆರೆಮನೆಯಲ್ಲಿರಬೇಕಾದರೆ ಪೌಲನ ಬಳಿಗೆ ಲೂಕನು ಹೋಗಿ ಚರಿತ್ರೆಯನ್ನ ತಿಳಿದುಕೊಂಡು ಆತನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬರೆದಂತ ಪತ್ರಿಕೆಗಳೇ ಲೂಕನು ಬರೆದ ಅಪೊಸ್ತಲರ ಕೃತ್ಯಗಳು. ಸೊ ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯ ಏನಂತಂದ್ರೆ ಬೇರೆ ಅಷ್ಟು ಸುಲಭವಾಗಿ ಬರೆದದ್ದಲ್ಲ. ಮತ್ತೆ ಯಾಕೆ ಬರೆದಿದ್ದಾರೆ, ಮತ್ತೆ ಯಾಕೆ ಲೂಕನ ಅಷ್ಟೊಂದೆಲ್ಲ ಬರೆದಿದ್ದಾರೆ ಅಂತಂದ್ರೆ, ಒಂದು ಅಪೋಸ್ತಲನಾದಂತ ಪತ್ರಿಕೆಗಳನ್ನ ಬರೆದಂತ ಲೂಕನಿಗೆ ಥೆಯೋಫಿಲನನ್ನ ದೇವರ ಕಡೆಗೆ, ದೇವರ ವಿಷಯದಲ್ಲಿ ನಿಲ್ಲಿಸಿಕೊಳ್ಳಬೇಕೆಂಬಂತ ಆಸಕ್ತಿಯಿಂದ ಬರೆಯಲ್ಪಟ್ಟಂತ ಪತ್ರಿಕೆಗಳಿವು. ಮತ್ತೆ ಥೆಯೋಫಿಲನಿಗೆ ಆಲ್ರೆಡಿ ರಕ್ಷಣೆ ಇದೆ. ರಕ್ಷಣೆ ಅಂತಂದ್ರೆ ಯೇಸು ಕ್ರಿಸ್ತನ ವಿಷಯವಾದಂತ ಸಂಗತಿಗಳು ತಿಳಿದವನು, ಅರಿತವನಾಗಿರುವುದರಿಂದ ಆತನನ್ನ ಕ್ರಿಸ್ತನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೋಸ್ಕರ, ದೃಢಪಡಿಸಿಕೊಳ್ಳುವುದಕ್ಕೋಸ್ಕರ ಆತನಿಗೋಸ್ಕರವಾಗಿ ಕಷ್ಟಪಟ್ಟು ಬರೆಯುತ್ತಿರುವಂತ ಪತ್ರಿಕೆಗಳು. ಸೊ ಇಟ್ ಈಸ್ ವೆರಿ ಹಾರ್ಡ್. ಸೊ ಲೂಕನು ಯಾವುದೇ ಉದ್ದೇಶದಿಂದ ಬರೆದಿದ್ದಾಗಿಯೂ, ಯಾವುದೇ ಉದ್ದೇಶದಿಂದ ಥೆಯೋಫಿಲನು ಬರೆಸಿಕೊಂಡಾಗಿಯೂ ಕೂಡ ಇವತ್ತು ನಮ್ಮ ಬಳಿಗೆ ಅಪೊಸ್ತಲರ ಕೃತ್ಯಗಳು ಬಂದಿದಾವಲ್ವಾ, ಅದಕ್ಕೆ ಕಾರಣನು ಥೆಯೋಫಿಲನ್ ಆಗಿರೋದ್ರಿಂದ ಆ ವಿಷಯದಲ್ಲಿ ನಾವು ಥೆಯೋಫಿಲನ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಲೂಕನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಥೆಯೋಫಿಲನ್ ಇಲ್ಲ ಅಂತಂದ್ರೆ ಅಪೊಸ್ತಲರ ಕೃತ್ಯಗಳಿಲ್ಲ. ಮತ್ತೆ ಹೇಳ್ತಿದ್ದೇನೆ, ಥೆಯೋಫಿಲನ್ ಇಲ್ಲ ಅಂತಂದ್ರೆ ಅಪೊಸ್ತಲರ ಕೃತ್ಯಗಳು ಬರೆಯಬೇಕಾದಂತ ಅವಶ್ಯಕತೆ ಲೂಕನಿಗೆ ಇಲ್ಲ. ನಾವು ಇವತ್ತಿಗೂ ಕೂತ್ಕೊಂಡು ಅಪೊಸ್ತಲರಾದಂತ ಪೌಲನ ಚರಿತ್ರೆ, ಪೇತ್ರನ ಚರಿತ್ರೆ, ಯಾಕೋಬನ ಮರಣದ ಚರಿತ್ರೆ, ಸ್ಟೆಫನನ ಮರಣದ ಚರಿತ್ರೆ, ಇತಿಹಾಸ, ಇವೆಲ್ಲ ನಾವು ಕೇಳುವುದಕ್ಕೋಸ್ಕರವಾಗಿ, ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಒಬ್ಬರು ನಿಲ್ಲಬೇಕಾಗಿತ್ತು. ಆ ವ್ಯಕ್ತಿನೇ ಥೆಯೋಫಿಲನು. ಸೊ ಥೆಯೋಫಿಲನು ಎಂಬಂತ ಪದ ಗ್ರೀಕ್ ಪದ. ಥೆಯೋಫಿಲಸ್ ಎಂಬಂತ ಮಾತು ಗ್ರೀಕ್. ಇನ್ ಗ್ರೀಕ್ ದ ನೇಮ್ ಥೆಯೋಫಿಲಸ್ ಅಂದ್ರೆ, ಥೆಯೋಫಿಲನ್ ಅಂತಂದ್ರೆ ಮೀನ್ಸ್ ಫ್ರೆಂಡ್ ಆಫ್ ಗಾಡ್, ದೇವರ ಸ್ನೇಹಿತನು, ಫ್ರೆಂಡ್ ಆಫ್ ಗಾಡ್, ಲವಿಂಗ್ ಗಾಡ್, ಪ್ರೀತಿಯ ದೇವರು ಎಂಬುದಾಗಿ. ಇನ್ನು ಹೇಳ್ಬೇಕಂತಂದ್ರೆ ಲವ್ವರ್ ಅನ್ನುವಂತ ಮಾತು ಕೂಡ ಬರುತ್ತೆ. ಥೆಯೋಫಿಲಸ್ ನೋಡಿ, ಡಿರೈವ್ಡ್ ಫ್ರಮ್ ದ ವರ್ಡ್ಸ್ ಥಿಯೋಸ್ ಅಂತಂದ್ರೆ ಗಾಡ್, ಥಿಯೋಸ್ ಆ ಮಾತಿನಲ್ಲಿ ಥೆಯೋಫಿಲನ್ ಎಂಬಂತ ಮಾತಿದೆಯಲ್ಲ, ಆ ಥೆಯೋಫಿಲನ್ ಅನ್ನುವಂಥದ್ದು ಎರಡು ಪದಗಳು. ಒಂದು ಥಿಯೋಸ್ ಅಂತಂದ್ರೆ ದೇವರು, ಫಿಲೋಸ್ ಅಂತಂದ್ರೆ ಲವಿಂಗ್ ಆರ್ ಫ್ರೆಂಡ್. ಸೊ ಪ್ರೀತಿಯ ದೇವರು, ಪ್ರೀತಿಸುವ ದೇವರು ಎಂಬುದಾಗಿ ನಾವು ಅಂದುಕೊಳ್ಳಬಹುದು, ಅಥವಾ ದೇವರ ಸ್ನೇಹಿತನು, ಈ ರೀತಿಯಾಗಿ ಬರುವಂತ ಅರ್ಥವು ತಿಳಿಸುವಂತ ಹೆಸರೇ ಸೊ ಲವಿಂಗ್ ಗಾಡ್. ಸೊ ದೇವರನ್ನ ಪ್ರೀತಿಸುವಂತ ವ್ಯಕ್ತಿ ಎಂಬುದಾಗಿ ಆ ಹೆಸರಿನ ಅರ್ಥ. ಹಾಗಾಗಿ ಪ್ರಿಯರೇ, ಅಪೋಸ್ತಲರ ಕೃತ್ಯಗಳು ಬರೆಯುವುದಕ್ಕೆ ಕಾರಣನಾದಂತ ಈ ಥೆಯೋಫಿಲನು ನಮಗೆ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಹೆಚ್ಚಾಗಿ ಕಾಣದೇ ಹೋದರೂ ಕೂಡ ನಮಗೆ ತುಂಬಾ ವಿಷಯಗಳನ್ನ ಕಳಿಸ್ಕೊಡ್ತಿದ್ದಾರೆ. ಇವತ್ತು ನಾವು ಅಪೋಸ್ತಲರ ಕೃತ್ಯಗಳನ್ನ ಅನುಭವಿಸುವುದಕ್ಕೆ, ಓದುವುದಕ್ಕೆ, ತಿಳಿದುಕೊಳ್ಳುವುದಕ್ಕೆ ಕಾರಣನೇ ಥೆಯೋಫಿಲನ್. ಆತನು ಸಾಮಾನ್ಯನಲ್ಲ, ದೊಡ್ಡ ಅಧಿಕಾರಿ. ಯಾಕೆ ಅಷ್ಟು ಅಧಿಕಾರದಲ್ಲಿದ್ದಂತ ವ್ಯಕ್ತಿ ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳಬೇಕಂತ ಅಂದ್ಕೊಂಡ ಡೋಂಟ್ ನೋ. ಹೇಗೆ ಆತನ ಬಳಿಗೆ ಕ್ರಿಸ್ತನ ಚರಿತ್ರೆ ಹೋಯ್ತೋ ಗೊತ್ತಿಲ್ಲ, ಹೇಗೆ ಆತನಿಗೆ ಆಸಕ್ತಿ ಹುಟ್ಟಿತೋ ನಮಗೆ ಗೊತ್ತಿಲ್ಲ, ಯಾಕೆ ಈ ಪತ್ರಿಕೆಗಳನ್ನ ಬರೆಸಿಕೊಂಡಿದ್ದಾನೋ ಗೊತ್ತಿಲ್ಲ. ಬಟ್ ವಿ ಡೋಂಟ್ ನೋ ಎನಿಥಿಂಗ್, ಬಟ್ ವಿ ನೋ ಒನ್ ಥಿಂಗ್, ಆಸಕ್ತಿ ಇರುವಂತ ವ್ಯಕ್ತಿ. ಆ ಆಸಕ್ತಿ ಇರುವಂತ ವ್ಯಕ್ತಿ ಲೂಕನ ಜೀವನದಲ್ಲಿ ಬಂದದ್ದಕ್ಕೆ ಲೂಕನಿಗೆ ಫ್ಯೂಲ್ ಆಯ್ತು, ಲೂಕನಿಗೆ ಜೋಶ್ ಬಂತು. ಪತ್ರಿಕೆಗಳ ಮೇಲೆ ಪತ್ರಿಕೆಗಳು ಬರೆದು ಕಳಿಸ್ತೀವಿ. ಯೇಸು ಕ್ರಿಸ್ತರವರ ಜೀವನ ಚರಿತ್ರೆಯನ್ನ ಬರೆದು ಕಳಿಸಿದ್ದಾರೆ. ಜನನದಿಂದ ಮರಣದವರೆಗೂ
ಅಪೊಸ್ತಲರ ಕೃತ್ಯಗಳು. ಮರಣದಿಂದ ಕ್ರಿಸ್ತನ ಆರೋಹಣವರೆಗೂ, ಕ್ರಿಸ್ತನ ಆರೋಹದಿಂದ ಸಭೆಯ ಪ್ರಾರಂಭದವರೆಗೂ, ಸಭೆಯ ಪ್ರಾರಂಭದಿಂದ ಸಭೆಯ ಏರ್ಪಾಟಾಗುವಂತದವರೆಗೂ, ಸಭೆಯ ಏರ್ಪಾಟಿನಿಂದ ಸಭೆಗೆ ಬಂದಂತ ಶ್ರಮೆಗಳವರೆಗೂ, ಸಭೆಯ ಶ್ರಮೆಗಳಿಂದ ಅಪೊಸ್ತಲನ ಆರಿಸಿಕೊಳ್ಳುವಂತ ರೀತಿಯವರೆಗೂ, ಅಪೊಸ್ತಲನಾದಂತ ಪೌಲನು ರೋಮಾ ಪಟ್ಟಣಕ್ಕೆ ಸೇರುವ ದಿನದವರೆಗೂ this complete whole history was written record in the book of Acts. ಅಪೊಸ್ತಲರ ಕೃತ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಅಷ್ಟು ಸುಲಭವಲ್ಲ. ಥೆಯೋಫಿಲನ್ ಇದ್ದದ್ದಕ್ಕೆ ಲೂಕನಿದ್ದಾನೆ. ಇವರಿಬ್ಬರು ಇದ್ದದ್ದಕ್ಕೆ ಅಪೊಸ್ತಲರ ಕೃತ್ಯಗಳಿದೆ, ಲೂಕನ ಬರೆದಂತ ಸುವಾರ್ತೆ ಇದೆ. ನಮ್ಮ ಲೈಫ್ ಅಲ್ಲೂ ಕೂಡ ಒಬ್ಬರು ಬರ್ತಾರೆ, ಒಬ್ಬರನ್ನ ದೇವರು ಖಂಡಿತ ಇಡ್ತಾರೆ. ಅವರೊಬ್ಬರೇ ನಿಮ್ಮನ್ನ ಬಲಪಡಿಸ್ತಿರ್ತಾರೆ, ಅವರೊಬ್ಬರೇ ನಿಮ್ಮನ್ನ ಧೈರ್ಯ ಪಡಿಸ್ತಿರ್ತಾರೆ, ಅವರೊಬ್ಬರೇ ನಿಮಗೆ ಸಹಕರಿಸ್ತಿರ್ತಾರೆ, ಅವರೊಬ್ಬರೇ ನಿಮ್ಮನ್ನ ಸ್ಥಿರಪಡಿಸ್ತಿರ್ತಾರೆ, ಅವರೊಬ್ಬರೇ ನೀವು ದೇವರಲ್ಲಿ ನಿಲ್ಲುವುದಕ್ಕೆ ಕಾರಣರಾಗ್ತಾರೆ. ಹೌದಾ ಪ್ರಿಯರೇ? ಲೂಕನಿಗೆ ಆಸಕ್ತಿ ಇದೆ. ಲೂಕನು ಎಲ್ಲ ಇತಿಹಾಸವನ್ನ ತಿಳಿದಂತ ವ್ಯಕ್ತಿನೇ. ಬಟ್ ಆ ಲೂಕನು ತನಗೆ ತಿಳಿದಂತ ಇತಿಹಾಸವನ್ನ ಅನೇಕರಿಗೆ ಹಂಚಬೇಕು, ಅನೇಕರಿಗೆ ತಿಳಿಸಬೇಕು ಅಂತಂದ್ರೆ ದೇರ್ ಶುಡ್ ಬಿ ಸಮ್ ಒನ್ ಅದರ್ಸ್ ಹೂ ಶುಡ್ ಮೋಟಿವೇಟ್ ಹಿಮ್. ಆತನನ್ನ ಪ್ರೇರೇಪಿಸುವುದಕ್ಕಾಗಿ, ಆತನನ್ನ ಆ ಕೆಲಸವನ್ನ ಮಾಡಿಸುವುದಕ್ಕಾಗಿ ಮತ್ತೊಂದು ವ್ಯಕ್ತಿ ಬೇಕು. ಲೂಕನ ಜೀವನದಲ್ಲಿ ಥೆಯೋಫಿಲನ್ ಸಾಮಾನ್ಯನಲ್ಲ, ಮತ್ತೆ ಹೇಳ್ತಿದ್ದಾನೆ, ಸಾಮಾನ್ಯನಲ್ಲ, ಗವರ್ನರ್, ಅಧಿಕಾರಿ, ಒಳ್ಳೆ ಅಧಿಕಾರದಲ್ಲಿದ್ದಂತ ಒಂದು ದೊಡ್ಡ ವ್ಯಕ್ತಿ, ಗಣನೀಯ ವ್ಯಕ್ತಿ. ಯಾರು? ಥೆಯೋಫಿಲನ್. ಮೈ ಡಿಯರ್ ಫ್ರೆಂಡ್ಸ್, ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ಉನ್ನತವಾದಂತ ಆಲೋಚನೆ, ಉನ್ನತವಾದಂತ ಪ್ರಣಾಳಿಕೆ, ಉನ್ನತವಾದಂತ ಸಂಕಲ್ಪಗಳನ್ನ ದೇವರಿಟ್ಟುಕೊಂಡಿರ್ತಾರೆ. ಆ ಉನ್ನತವಾದಂತ ಸಂಕಲ್ಪಗಳು ನಮಗೆ ಅರ್ಥ ಆಗಬೇಕು, ನಾವು ಆ ಸಂಕಲ್ಪಕ್ಕೆ ಒಳಗೊಂಡು ಜೀವಿಸಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ದೇವರು ಕೆಲವರ ಜೀವನವನ್ನು ಇಡ್ತಾರೆ, ಕೆಲವರನ್ನ ದೇವರು ನಮ್ಮ ಜೀವನದಲ್ಲಿ ಕಳಿಸ್ತಾರೆ. ವೈ? ಬಿಕಾಸ್ ಅವರಿದ್ದರೆ ನೀವಿನ್ನೂ ಹೆಚ್ಚಾಗಿ ಸೇವೆ ಮಾಡ್ತೀರಿ. ಅವರು ಬಂದರೆ ನೀವಿನ್ನೂ ದೃಢವಾಗಿ ದೇವರಿಗೋಸ್ಕರ ನಿಲ್ತೀರ. ಥೆಯೋಫಿಲನ್ ಇದ್ದದ್ದಕ್ಕೆ ಲೂಕನ ಬರೆದಂತ ಸುವಾರ್ತೆ ಬಂದಿದೆ. ಮತ್ತೆ ಹೇಳ್ತೀವಿ, ಥೆಯೋಫಿಲನ್ ಇದ್ದದ್ದಕ್ಕೆ. ಹಂಗಾದ್ರೆ ಬ್ರದರ್, ಪವಿತ್ರಾತ್ಮನ ನಮಗೆ ತಿಳಿಸಬೇಕು ಅಂತ ಅಂದ್ಕೊಂಡ್ರಲ್ಲ, ಅದಕ್ಕೆ ಪತ್ರಿಕೆ ನಮ್ಮ ಹತ್ರ ಬಂದಿದೆ, ಇಲ್ಲ ಅಂತಂದ್ರೆ ಬರುತ್ತಿತ್ತ. ಎಸ್, ಹೌದು, ನಾನು ಅದನ್ನ ಇಲ್ಲ ಅಂತಿಲ್ಲ, ಅದನ್ನ ನಾನು ಬೇಡ ಎಂಬುದಾಗಿ ಹೇಳ್ತಿಲ್ಲ. ಆತ್ಮೀಕವಾಗಿ ನೋಡೋದಾದ್ರೆ ಹೌದು, ದೇವರು ಪವಿತ್ರಾತ್ಮನ ಮೂಲಕವಾಗಿ ಬರೆಸಿರುವಂತ ಪತ್ರಿಕೆಗಳೇ ಲೂಕನ ಮೂಲಕ. ಆದರೆ ಲೂಕನ ಸ್ಥಿತಿಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋಣ. ಹೌದಾ? ಕ್ರಿಸ್ತ ಶಕ 50-60ನೇ ಇಸ್ವಿಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋಣ. ಪವಿತ್ರಾತ್ಮನ ಹಿಂಗೆ ಬಂದ್ಬಿಟ್ರು, ಹಾಗೆ ಬರೆದ್ರು? ನೋ ಸರ್, ನೋ. ಪವಿತ್ರಾತ್ಮನು ಬಂದ್ಬಿಟ್ಟು ಹಾಗೆ ಕಣ್ಮುಚ್ಕೊಂಡು ಬರೆದಂತ ಚರಿತ್ರೆ ಅಲ್ಲ. ಕಣ್ಣು ತೆರೆದು ಕಣ್ಣಾರೆ ನೋಡಿ, ಅನುಭವಿಸಿ, ಶ್ರಮೆಗಳನ್ನು ಹೊಂದಿ, ಕಷ್ಟಪಟ್ಟು ಬರೆದಿರುವಂತ ಚರಿತ್ರೆ ಇದಲ್ಲ. ದಟ್ ಈಸ್ ನಾಟ್ ದಟ್ ಈಸಿ. ಅದಕ್ಕೆ ಅಷ್ಟು ಚರಿತ್ರೆ, ಅಷ್ಟು ದೊಡ್ಡ ಇತಿಹಾಸವನ್ನ ಬರೀಬೇಕು ಅಂತಂದ್ರೆ ಥೆಯೋಫಿಲನ್ ಬೇಕಿತ್ತು. ನಮ್ಮ ಜೀವನದಲ್ಲೂ ಕೂಡ ದೇವರನ್ನು ಪ್ರೀತಿಸುವಂತ ವ್ಯಕ್ತಿಗಳು ಯಾರಾದ್ರೂ ಇದ್ದಾರೆ. ಥೆಯೋಫಿಲನ್ ಎಂಬಂತ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಥೆಯೋಫಿಲನ್ ಎಂಬಂತ ಹೆಸರು ದೇವರ ಸ್ನೇಹಿತ, ದ ಲವ್ ಆಫ್ ಗಾಡ್. ಸೊ ದೇವರ ಪ್ರೀತಿಯನ್ನು ಅರಿತಂತವರು, ದೇವರ ಸ್ನೇಹದಲ್ಲಿದ್ದಂಥವರು, ದೇವರ ಅನುಭವದಲ್ಲಿದ್ದಂಥವರು ನಮ್ಮ ಜೀವನದಲ್ಲಿ ಒಂದು ವೇಳೆ ಇದ್ದಾರೆ. ಅವರ ಮೂಲಕವಾಗಿ ನೀವು ಪ್ರೇರೇಪಿಸಲ್ಪಟ್ಟು, ಅವರ ಮೂಲಕವಾಗಿ ದೇವರಲ್ಲಿ ನಿಂತು, ಅವರ ಮೂಲಕವಾಗಿ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ತಿದ್ದೀರಾ. ಐ ಮೀನ್, ನಿಮ್ಮ ಬಾರ್ಡರ್ಸ್ ದಾಟಿ ದೇವರಿಗೋಸ್ಕರ ಹೋಗ್ತಿದ್ದೀರಾ. ಇನ್ನು ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹಾಕ್ಲಿಕ್ಕೆ ಕಾರಣರಾಗ್ತಿದ್ದಾರೆ ಅಂತಂದ್ರೆ ಪ್ಲೀಸ್ ಡೋಂಟ್ ಲೆಟ್ ದೆಮ್ ಗೋ ಇನ್ ಯೋರ್ ಲೈಫ್. ಅವ್ರನ್ನ ನಿಮ್ಮ ಜೀವನದಲ್ಲಿ ದಯವಿಟ್ಟು ಕಳ್ಕೊಳ್ಬೇಡಿ ಪ್ರೇಯರ್. ದೇ ಆರ್ ವೆರಿ ಪ್ರೆಷಿಯಸ್ ಇನ್ ಯೋರ್ ಲೈಫ್. ಅದು ಅವರು ನಿಮ್ಮ ಜೀವನದಲ್ಲಿ ಬಹಳ ಶ್ರೇಷ್ಠವಾದಂತ ಪಾರ್ಟ್ ಅನ್ನ ಪೋಷಿಸ್ತಾರೆ. ಅಂತವರಾಗಿ ಥೆಯೋಫಿಲನ್. ಆ ದಿನ ಥೆಯೋಫಿಲನ್ ಅನ್ನು ನಿಲ್ಲಿಸೋದಕ್ಕೆ ಕಾರಣ ನಮಗೆ ತಿಳಿಸಬೇಕು. ಈ ದಿನ ನಮ್ಮನ್ನು ನಿಲ್ಲಿಸೋದಕ್ಕೆ ಕಾರಣ ಏನೋ ಗೊತ್ತಾ? ನಿಮ್ಮ ಜೊತೆಗೆ ಇದು ನಿಂತೋಗಬಾರದು. ಮುಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗಬೇಕು. ಅದಕ್ಕೆ ನಿನಗೇನ್ ಬೇಕು ನಾನು ಕೊಡ್ತೇನೆ. ಲೂಕನಲ್ಲಿ ಕೆಪಾಸಿಟಿ ಇದೆ. ಅರ್ಥ ಆಗ್ತಿದೆ? ಮತ್ತೆ ಹೇಳ್ತೇನೆ, ಲೂಕನಲ್ಲಿ ಕೆಪಾಸಿಟಿ ಇದೆ. ಏನ್ ಕೆಪಾಸಿಟಿ? ಪತ್ರಿಕೆಗಳನ್ನ ಡೇರಿಂಗ್ ಆಗಿ ಬರೆಯುವಂತ ಕೆಪಾಸಿಟಿ, ಅದ್ಭುತವಾದಂತ ರಚನೆಯ ಶೈಲಿ ಆತನಲ್ಲಿದೆ. ಇತಿಹಾಸವನ್ನ ಬರೆಯುವಂತ ಜ್ಞಾನ ಆತನಿಗಿದೆ. ಬಿಕಾಸ್ ಹಿ ಇಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ವೈದ್ಯನು ಆ ದಿನಮಾನಗಳಲ್ಲೇ, ಈಸ್ ಅ ಡಾಕ್ಟರ್, ಎಡ್ಯುಕೇಟೆಡ್ ಅಂತ ವ್ಯಕ್ತಿ
ಅಪೊಸ್ತಲರ ಕೃತ್ಯಗಳನ್ನ ಬರೆಯೋದಕ್ಕೆ ಕಾರಣ ಥೆಯೋಫಿಲ. ನಮ್ಮ ಜೀವನದಲ್ಲೂ ಕೂಡ ನಿಂತೋಗ್ಬಾರದು. ನಿಮ್ಮಲ್ಲಿ ಕೆಪಾಸಿಟಿ ಇರುತ್ತೆ, ಆ ಕೆಪಾಸಿಟಿನ ಯೂಸ್ ಮಾಡುವಂತವ್ರು ಒಬ್ಬರೇ ಇರ್ತಾರೆ. ಹಿ ಮೇ ಬಿ ಯುವರ್ ಫ್ರೆಂಡ್, ಹಿ ಮೇ ಬಿ ಯುವರ್ ಫಾದರ್, ಹಿ ಮೇ ಬಿ ಯುವರ್ ಮದರ್, ಸಿಸ್ಟರ್, ಹೂಎವರ್. ಅವರನ್ನ ನಿಮ್ಮ ಲೈಫಲ್ಲಿ ಕಳ್ಕೊಳ್ಬೇಕು. ದೇವರಿಗೋಸ್ಕರವಾಗಿ ನಿಮ್ಮನ್ನ ಯಾರಾದ್ರೆ ಬಲಪಡಿಸ್ತಿದ್ದಾರೋ ಅವ್ರನ್ನ ದಯವಿಟ್ಟು ನಿಮ್ಮ ಲೈಫಲ್ಲಿ ಕಳ್ಕೊಳ್ಬೇಕು. ಹಾಗಾಗಿ ಪ್ರಿಯರೇ, ಥೆಯೋಫಿಲನು ಯಾರು? ರೋಮ ಸಾಮ್ರಾಜ್ಯದ ಅಧಿಕಾರಿ. ಆ ಹೆಸರಿನ ಅರ್ಥ ದೇವರ ಸ್ನೇಹಿತನ ಅಥವಾ ದೇವರ ಪ್ರೀತಿ ಎಂಬುದಾಗಿ. ಸೊ ಈ ಥೆಯೋಫಿಲನೆಂಬಂತ ವ್ಯಕ್ತಿ, ಥೆಯೋಫಿಲನೆಂಬಂತ ವ್ಯಕ್ತಿ ಆಸಕ್ತಿ ಉಳ್ಳವನಾದದ್ದರಿಂದಲೇ ಲೂಕನ ಪತ್ರಿಕೆಗಳನ್ನು ಬರೆದಿದ್ದಾರೆ, ಕ್ರಿಸ್ತನ ಚರಿತ್ರೆನ ಬರೆದಿದ್ದಾನೆ, ಅಪೊಸ್ತಲರ ಇತಿಹಾಸವನ್ನ ಬರೆದಿದ್ದಾರೆ. ಇಷ್ಟೆಲ್ಲ ಬರೆದಿರೋದ್ರಿಂದಲೇ ನಮ್ಮ ಬಳಿಗೆ ಈ ಪತ್ರಿಕೆ ಬಂದಿದೆ. ನೋಡಿ, ಒಂದೇ ಹೆಸರಿನಿಂದ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡ್ಕೊಂಡು, ಒಂದ್ ಹೆಸರು ಅಷ್ಟೇ, ಥೆಯೋಫಿಲನ್ ಎಂಬಂತ ಒಂದೇ ಒಂದು ಹೆಸರು. ಬೈಬಲ್ ಪ್ರಿಯರೇ ಇದು ಹೇಳ್ತಿದ್ದೇನೆ. ದಿಸ್ ಈಸ್ ದ ಬ್ಯೂಟಿ ಆಫ್ ಬೈಬಲ್. ದಿಸ್ ಈಸ್ ಬೈಬಲ್. ಸರಿಯಾಗಿ ಓದೋಣ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇದ್ರ ಬಗ್ಗೆ ಇನ್ನೂ ಒಳಗೋದ್ರೆ ಇನ್ನೂ ಗಂಟೆ ಮಾತಾಡ್ಕೋಬಹುದು. ಬೇಡ, ನಮ್ಗೆ ಇಷ್ಟು ಸಾಕು, ಇಷ್ಟು ಸಾಕು. ದಯವಿಟ್ಟು ಈ ಇತಿಹಾಸವನ್ನ ಹೃದಯದಲ್ಲಿ ಇಟ್ಕೊಳ್ಳೋಣ. ಇದು ಯಾಕೆ ಈ ಸಂದೇಶ ಇವತ್ತು ಈ ರೀತಿ ಹೇಳೋದು? ವಿ ಶುಡ್ ನೋ. ನಮಗೆ ಗೊತ್ತಿರಬೇಕು ಥೆಯೋಫಿಲನ್ ಯಾರು. ಥೆಯೋಫಿಲನ್ ಯಾಕೆ ಥೆಯೋಫಿಲನ್ ಬಂದ? ಹೂ ಇಸ್ ದಿಸ್ ಕ್ಯಾರೆಕ್ಟರ್? ಹೂ ಇಸ್ ದಿಸ್? ಯಾರು ಈ ವ್ಯಕ್ತಿ? ನಮಗೆ ಗೊತ್ತಿರಬೇಕು. ಸೊ ಗೊತ್ತಿರಬೇಕೆಂಬಂತ ಒಂದೇ ಒಂದು ಉದ್ದೇಶ, ಆತನ ಮೂಲಕವಾಗಿ ನಾವು ಕಳಿಯಬೇಕಾದಂಥದ್ದು ಏನಂತಂದ್ರೆ, ದೇರ್ ವಿಲ್ ಬಿ ಸಮ್ ಪರ್ಸನ್ ಇನ್ ಯೋರ್ ಲೈಫ್. ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಕುಟುಂಬವಾಗಿರ್ಬೋದು, ಇಬ್ಬರಾಗಿರ್ಬೋದು, ಮೂವರಾಗಿರ್ಬೋದು, ಹೂಎವರ್, ನಿಮ್ಮನ್ನು ದೇವರಲ್ಲಿ ಇರುವುದಕ್ಕೆ ಪ್ರೋತ್ಸಾಹಿಸುವಂತ ಆ ಒಂದು ವ್ಯಕ್ತಿ, ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ದಯವಿಟ್ಟು ಅವ್ರನ್ನ ಬಿಟ್ಕೊಳ್ಬೇಕು. ಸೊ ಪ್ಲೀಸ್ ಇದನ್ನ ಒಳ್ಳೆ ರೀತಿಯಲ್ಲಿ ಸ್ವೀಕರಿಸಿ, ಒಳ್ಳೆಯ ಅನುಭವದಿಂದ ದೇವರಿಗೋಸ್ಕರ ಮುಂದಕ್ಕೆ ಸಾಗುತ್ತಾ ಆತನ ರಾಜ್ಯ ಸುವಾರ್ತೆಯಲ್ಲಿ ನಾವು ನಿಂತು, ಮುಖ್ಯವಾಗಿ ಯವನಸ್ಥರಾಗಿರುವಂತವ್ರು ಈ ಮಾತುಗಳನ್ನ ಕೇಳ್ತಿದ್ದಾರೆ. ಯವನಸ್ಥರೇ, ದಯವಿಟ್ಟು ನಿಮ್ಮ ಹೃದಯಗಳನ್ನ ಸ್ಥಿರಪಡಿಸಿಕೊಳ್ಳಿ, ನಿಮ್ಮ ಆಲೋಚನೆಗಳನ್ನ ಕ್ರಮ ಮಾಡಿಕೊಳ್ಳಿ. ನಿಮ್ಮಲ್ಲಿ ಕೆಪಾಸಿಟಿ, ನಿಮ್ಮಲ್ಲಿ ತಾಕತ್ತಿದೆ, ಏನಾದ್ರೂ ಮಾಡುವಂತ ಆ ಧೈರ್ಯ, ಜ್ಞಾನ, ತಿಳುವಳಿಕೆ ಇದೆ. ಯೂಸ್ ಮಾಡ್ಕೊಳ್ಳಿ. ನಿಮ್ಮಿಂದ ಯೂಸ್ ಮಾಡ್ಕೊಳಕ್ಕಾಗ್ತಿಲ್ವಾ? ದೇರ್ ವಿಲ್ ಬಿ ಸಮ್ ಪರ್ಸನ್. ಒಂದ್ಸತಿ ಕೂತ್ಕೊಂಡು ಯೋಚನೆ ಮಾಡಿ, ಹೂ ಇಸ್ ದಟ್? ಯಾರಿದ್ರೆ ನಾನು ಚೆನ್ನಾಗಿ ಸೇವೆ ಮಾಡ್ಲಿಕ್ಕಾಗುತ್ತೆ, ಯಾರಿದ್ರೆ ನಾನು ದೇವರಲ್ಲಿ ನಿಲ್ಲಕ್ಕಾಗುತ್ತೆ. ಹಾಗಂತ ಹೇಳ್ಬಿಟ್ಟು ಚರ್ಚಲ್ಲಿ ಒಬ್ಬರನ್ನ ಪ್ರೀತಿ ಮಾಡಿದ್ದೇನೆ, ಆ ಪ್ರೀತಿ ಮಾಡೋರಿದ್ರೆ ನನಗೆ ತುಂಬಾ ಜೋಶ್ ಬರುತ್ತೆ, ನಾನು ಓವರ್ ಆಕ್ಟಿಂಗ್, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಿಮ್ಮನ್ನು ದೇವರಲ್ಲಿ ನಿಲ್ಲಿಸಿ. ಇಲ್ಲ, ಆ ಹುಡುಗಿ ಇಲ್ವಾ ಅಥವಾ ಆ ಹುಡುಗ ಇದ್ರೆ ನಾನು ದೇವರಲ್ಲಿ ಸ್ಥಿರವಾಗಿರುತ್ತೇನೆ. ಬೇಡ, ಅದೆಲ್ಲ ಬೇಡ. ದೇವರನ್ನೇ ನೋಡೋಣ, ದೇವರಿಗೋಸ್ಕರನೇ ಜೀವಿಸೋಣ. ಅಂತ ಒಳ್ಳೆಯ ಮನಸ್ಸನ್ನು ದೇವರು ನಮ್ಮೆಲ್ಲರಿಗೂ, ಮುಖ್ಯವಾಗಿ ಯವನಸ್ಥರಿಗೂ, ವಯಸ್ಸಾದಂತವ್ರು ಯಾರೇ ಇರಬಹುದು, ಈ ಮಾತುಗಳನ್ನು ಕೇಳುವವರು ಯಾರೇ ಆಗಿರಬಹುದು, ದೇವರ ಸೇವೆ ಮಾಡ್ಲಿಕ್ಕೆ ವಯಸ್ಸಿನ ಜೊತೆಗೆ ಸಂಬಂಧವೂ ಇಲ್ಲ. ದೇವರಿಗೋಸ್ಕರ ನಿಲ್ಲೋಣ, ದೇವರ ಸೇವೆ ಮಾಡೋಣ. ಲೂಕನ ಹಾಗೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಈ ಕ್ರಿಸ್ತನನ್ನ ಉನ್ನತೋನ್ನತವಾಗಿ ತೋರಿಸುವಂತ ಒಳ್ಳೆ ಜ್ಞಾನ ಮನಸ್ಸನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳು ಕಣಗಳನ್ನು ಮುಚ್ಚಿ ತಲೆಗಳನ್ನು ಭಾಗಿಸುತ್ತಾ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಕರ್ತನೆ. ಸ್ವಾಮಿ, ನಿಮ್ಮ ಮಾತುಗಳನ್ನು ನಾವು ಕೇಳಿದ್ದೇವೆ. ಸತ್ಯವೇದದಲ್ಲಿ ಕರ್ತನೆ, ವೈದ್ಯನಾದಂತ ಲೂಕನು ಥೆಯೋಫಿಲನಿಗೆ ಬರೆದಂತಹ 2 ಪತ್ರಿಕೆಗಳ ಹಿಂದೆ ಇಷ್ಟು ದೊಡ್ಡ ಇತಿಹಾಸ ಇದೆ ಎಂಬುದಾಗಿ ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ, ನಮಗೆ ತಿಳಿದಿರಲಿಲ್ಲ ಸ್ವಾಮಿ. ನಾವು ಸುಮ್ಮನೆ ಓದುತ್ತಿದ್ದೇ ಹೋಗ್ತಿದ್ದೇವೆ. ಅಷ್ಟೇ ಬಿಟ್ರೆ ನಮ್ಗೆ ಅದರ ಹಿಂದೆ ಯಾರು ಈ ಥೆಯೋಫಿಲನ್, ಯಾಕೆ ಈ ಪತ್ರಿಕೆಗಳನ್ನು ಬರೀತಿದ್ದಾರೆ, ಇದರ ಹಿಂದೆ ಕಾರಣ ಏನಿದೆ ಎಂಬುದನ್ನ ನಾವು ಯೋಚನೆ ಮಾಡ್ಲಿಲ್ಲ. ಅದು ನಮ್ಮ ತಪ್ಪಲ್ಲ, ಆದರೆ ಲೋಕ ಆ ರೀತಿ ಇದೆ, ಪ್ರಪಂಚ ಆ ರೀತಿ ಇದೆ. ಅದನ್ನ ತಿಳಿದುಕೊಂಡರೂ ಕೂಡ ಅದರಿಂದ ನಾವು ಕಲ್ತ್ಕೊಳ್ಳುವಂಥದ್ದು ಏನೂ ಇಲ್ಲ ಎಂಬಂತ ಪರಿಸ್ಥಿತಿ ಇಲ್ಲ ಸ್ವಾಮಿ. ಥೆಯೋಫಿಲನಲ್ಲಿ ಇದ್ದಂತ ಆಸಕ್ತಿ, ಕ್ರಿಸ್ತನನ್ನು ಕುರಿತು ಅರ್ಥ ಮಾಡಿಕೊಳ್ಳಬೇಕೆಂಬಂತ ಆಸಕ್ತಿ, ಆತನ ಮರಣವನ್ನು ಕುರಿತು, ಮರಣದ ನಂತರ ಏನಾಯ್ತು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂತ ಆಸಕ್ತಿ ಇದ್ದದ್ದರಿಂದಲೇ ಇವತ್ತು 2 ಪತ್ರಿಕೆಗಳು ನಮ್ಮ ಮುಂದೆ ಬಂದಿದ್ದಾವೆ. ಸ್ವಾಮಿ, ನಮ್ಮಲ್ಲಿ ಅಂತ ಆಸಕ್ತಿಯನ್ನ ಬೆಳೆಸಿ, ನಿಮಗೋಸ್ಕರ ಇನ್ನೂ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳುವಂತ ಒಳ್ಳೆ ಬುದ್ಧಿಯನ್ನ ನಮಗೆ ಕೊಟ್ಟು ನಡೆಸಿ, ಒಳ್ಳೆ ಹೃದಯಗಳು ನಮ್ಮದಾಗಿರುವಂತ ಸಹಾಯ ಮಾಡಿ.
ನಮ್ಮ ಕೈಗಳಲ್ಲಿ ಸತ್ಯವೇದ ಬರಲಿಕ್ಕೆ ಅನೇಕರು ಆಸಕ್ತಿ ತೋರಿಸಿದ್ದಾರೆ, ಅನೇಕರು ಅವರ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ, ಅನೇಕರು ಶ್ರಮೆಗಳನ್ನ ಹೊಂದಿದ್ದಾರೆ, ಕುಟುಂಬಗಳನ್ನ ಬಿಟ್ಟಿದ್ದಾರೆ. ಇವರೆಲ್ಲ ಇಷ್ಟು ತ್ಯಾಗ ಮಾಡಿದ್ದಕ್ಕೆ ಸತ್ಯವೇದ ನಮ್ಮ ಕೈಗಳಲ್ಲಿ. ಸ್ವಾಮಿ, ಈ 2000ನೇ ಇಸ್ವಿಯಲ್ಲಿ ಕರ್ತನೆ ನಿಮ್ಮ ಸತ್ಯವೇದವನ್ನ ಕೈಗಳಲ್ಲಿ ಹಿಡಿದಂತ ನಾವು ನಾಮಕಾರ್ಥವಾಗಿ ಜೀವಿಸಲು ಸ್ವಾಮಿ. ಸತ್ಯವೇದದಿಂದ ಒಂದೊಂದು ವಚನ, ಒಂದೊಂದು ಪದ, ಒಂದೊಂದು ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಅರಿತುಕೊಂಡು ಸ್ವಾಮಿ ಅವರ ಪ್ರಾಣ ತ್ಯಾಗಕ್ಕೆ ಸರಿಯಾದಂತ ಬೆಳೆ ಕಟ್ಟುವವರಾಗಿರುವಂತ ಸಹಾಯ, ಅವರ ಆಸಕ್ತಿಗೆ ಸರಿಯಾದಂತ ಬೆಳೆ ಕಟ್ಟುವವರಾಗಿರುವಂತ ಅಂತ ಒಳ್ಳೆ ಮನಸ್ಸನ್ನ ನಮ್ಮೆಲ್ಲರನ್ನು ಹುಟ್ಟಿಸಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಇದುವರೆಗೂ ನಮ್ಮನ್ನೆಲ್ಲರನ್ನು ನಡೆಸಿದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದುವರೆಗೂ ನಿಮ್ಮ ಮಾತುಗಳನ್ನು ಕೇಳಿರುವಂತೆಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬರನ್ನು ಬಲಪಡಿಸಿ ದೃಢಪಡಿಸಿ ನಿಮ್ಮ ವಾಕ್ಯದಲ್ಲಿ ನಿಮ್ಮ ಜ್ಞಾನದಲ್ಲಿ ಇನ್ನು ಹೆಚ್ಚಾಗಿ ಮುಂದುವರಿಯುವಂತೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನು ಹೆಚ್ಚಿಸುತ್ತಾ ಸಮಸ್ತವಾದ ಮಹಿಮೆ ಘನತೆ ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್.